ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಂ ವಂದೇ ಜಗದ್ಗುರುಂ. ಪರಮ ಪೂಜ್ಯನಾದ ಶ್ರೀ ಕೃಷ್ಣನನ್ನ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಅವನ ಪದತಲಗಳಲ್ಲಿ ಈ ಶಿರವನ್ನಿಟ್ಟು ಅವನ ಆಶೀರ್ವಾದ ಬೇಡ್ತಾ, ಮಹರ್ಷಿಗಳಾದ ವೇದವ್ಯಾಸರನ್ನು ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥಿಸಿಕೊಂಡು ಅವರ ಅನುಗ್ರಹ ನಿರಂತರ ಇರಲಿ ಎನ್ನುವ ಅರಿಕೆಯನ್ನು ಅವರ ಪಾದಗಳಲ್ಲೂ ಸಮರ್ಪಿಸಿ, ನೆರೆದಿರುವ ಎಲ್ಲ ಭಕ್ತರ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಬಹಳ ವಿಶೇಷವಾದ ದಿನ, ವಿಶೇಷವಾದ ಒಂದು ವಾತಾವರಣ. ಕಳೆದ ಒಂದು 3 ವರ್ಷಗಳಿಂದ ದೇವರ ಅನುಗ್ರಹದಿಂದ ನಾನು ಅಲ್ಲಲ್ಲಿ ಶ್ರೀಮದ್ ಭಾಗವತವನ್ನು, ಕೆಲವು ಕಡೆ ಭಗವದ್ಗೀತೆಯನ್ನು, ಇನ್ನು ಕೆಲವು ಕಡೆ ರಾಮಾಯಣ ಮತ್ತು ಕೆಲವು ಕಡೆ ಕೃಷ್ಣಾಮೃತವನ್ನು ಹೇಳುವ ಒಂದು ಸೌಭಾಗ್ಯವನ್ನು ಪಡೆದಿದ್ದೆ. ಆದರೂ ನಾನು ಮುಖಸ್ತುತಿ ಹೇಳುವುದಲ್ಲ, ಇಷ್ಟು ದೈವಿಕವಾದ ಒಂದು ವಾತಾವರಣದಲ್ಲಿ ಇದು ನನ್ನ ಮೊದಲನೆಯ ಮಾತು. ಒಬ್ಬ ವ್ಯಕ್ತಿ ಇಡೀ ಹಳ್ಳಿಯವರನ್ನು, ಪ್ರತಿ ಮನುಷ್ಯನ ಹೃದಯ ಸಂವೇದನೆಯನ್ನು, ಅವನ ಒಳಗಿನ ಜೀವಮೂಲಕ್ಕೆ ಸಂಬಂಧಪಟ್ಟ ಭಗವದ್ಭಕ್ತಿಯನ್ನು ಹೀಗೆ ಎಚ್ಚರಿಸಬಹುದು ಅನ್ನುವುದೇ ಒಂದು ಒಳ್ಳೆಯ ಮಾದರಿ. ಅದು ನಾವೂರಿಗೆ ಸಲ್ಲುವಂತಹ ಮಾದರಿ. ಇನ್ನು ಮೊನ್ನೆ ದಿನ ನಾನು ನಿಮಗೆ ಹೇಳಿದೆ, ಈ ಭೀಷ್ಮ ಏಕಾದಶಿಯ ಅವಸರದಲ್ಲಿ ನನಗೆ ಇಂಥದೊಂದು ಮಾತನಾಡುವ ಸಂದರ್ಭ ಬರ್ತದೆ ಅಂತ ನಾನು ಭಾವಿಸಿರಲಿಲ್ಲ. ಹಿಂದಿನ ಸಾರಿ ಕೃಷ್ಣ ಕಥಾಮೃತವನ್ನು ನಾನು ದಿನಾಂಕ ಕೊಡುವಾಗ ಅದು ಕೃಷ್ಣ ಜನ್ಮಾಷ್ಟಮಿಯ ಮುಂಚಿನ ದಿನ ಬಂದದ್ದು ಹೇಗೆ ಆಕಸ್ಮಿಕವೋ, ಹಾಗೆ ಈ ಭೀಷ್ಮ ಏಕಾದಶಿಯ ದಿನ ಈ ಮಾತು ಆಡಲಿಕ್ಕೆ ಬಂದದ್ದು ಕೂಡ ಆಕಸ್ಮಿಕ ಅಂತ ಅಂದಿದ್ದೆ. ಇವತ್ತು ಯೋಚನೆ ಮಾಡ್ತಾ ಇದ್ದೆ, ನಾವು ಏನಾದರೂ ಇವತ್ತಿನ ನಮ್ಮ ಮಾತು ಎಲ್ಲಿಗೆ ಬರಬಹುದು ಅಂದರೆ, ಸರಿಯಾಗಿ ಭೀಷ್ಮರ ಹತ್ತಿರ ಪಾಂಡವರು ಬರುವ ಸಂದರ್ಭದ ಮಾತಿಗೆ ಇವತ್ತು ನಾವು ಪ್ರವೇಶ ಮಾಡ್ತೇವೆ. ಭೀಷ್ಮ ಏಕಾದಶಿ ದಿವಸ, ಅದು ಕೂಡ ನಾನು ಭೀಷ್ಮಾಚಾರ್ಯರ ಅನುಗ್ರಹ ಅಂತ ಭಾವಿಸ್ತೇನೆ. ಭೀಷ್ಮಾಚಾರ್ಯರ ಅನುಗ್ರಹ ಅಂತ ಹೇಳುವುದರ ಹಿಂದೆ ಆ ಮಹಾಭಾರತದ ಶ್ರೀಕೃಷ್ಣನ ಎಲ್ಲ ಮಾತುಗಳು ನನ್ನ ಮನಸ್ಸಿನಲ್ಲಿವೆ. ನಿಮಗೆ ಅದನ್ನು ಮುಂದೆ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತೇನೆ. ಒಂದು ಒಳ್ಳೆಯ ದೇವರ ಸೇವೆ ಮಾಡುವ ಧರ್ಮದರ್ಶಿಗಳ ಪತ್ನಿ ಅಮ್ಮ ಹೇಮಾವತಿ ಅಮ್ಮ ಅವರ ಕೈಯಿಂದ ದೀಪ ಬೆಳಗ್ಗೆ ಇವತ್ತು ಕಾರ್ಯಕ್ರಮ ಆರಂಭವಾಗಿದೆ. ಒಬ್ಬ ದೇವ ಕಾರ್ಯ ಮಾಡುವ ಯಜ್ಞ ಪುರೋಹಿತ
ಅರ್ಧಾಂಗಿಯಿಂದಲೇ ಅವನ ಶಕ್ತಿಯನ್ನು ಪಡೀತಾನೆ ಅನ್ನುವ ಮಾತು ತಮಗೆಲ್ಲರಿಗೂ ಗೊತ್ತಿದೆ. ಆ ಅರ್ಥದಲ್ಲಿ ಧರ್ಮಸ್ಥಳ ಇವತ್ತು ಕ್ಷೇತ್ರವಾಗಿ ವೀರೇಂದ್ರ ಹೆಗ್ಗಡೆಯವರ ಒಂದು ನೇತೃತ್ವದಲ್ಲಿ ನಡೆಯುವ ಆ ತೇಜಸ್ಸು, ಆ ಕಾಂತಿಗೆ ಅರ್ಧ ಕಾರಣ ತಾಯಿ ಹೇಮಾವತಿ ಅಮ್ಮ ಅವರು. ಯಾಕಂದರೆ ದೇವತೆಗಳು ಮತ್ತು ಋಷಿಮುನಿಗಳು ಹೇಳುವ ಮಾತು ಹಾಗೇ ಇದೆ. ಒಬ್ಬ ಯಜ್ಞ ಪುರುಷನನ್ನು ಅವನು ಅಲ್ಲಿ ಯಜ್ಞಕ್ಕೆ ತಾನು ಕೂತ್ಕೊಳ್ತಾನೆ ಸಂಕಲ್ಪಕ್ಕೆ ಅಂದಾಗ ದೇವತೆಗಳು ಬಂದು ಆ ಧರ್ಮಪತ್ನಿಯಲ್ಲಿ ಕೂಡ ಅಲ್ಲಿ ಸ್ಥಿತರಾಗಿ ಆ ಯಜ್ಞ ಕಾರ್ಯವನ್ನು ಮುನ್ನಡೆಸ್ತಾರೆ ಅಂತ. ಹಾಗಾಗಿ ಜಗತ್ತಿನಲ್ಲಿ ನಮಗೆ ಗೊತ್ತೇ ಇಲ್ಲದೆ ಅನೇಕ ಯಜ್ಞಗಳಾಗ್ತವೆ. ಅಂತಹ ಒಂದು ಯಜ್ಞ ಭಾಗದ ತಾಯಿ ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ನಮಿಸಿ ಇಂದಿನ ಮಾತನ್ನು, ನಿನ್ನೆಯ ದಿನ ಆಡಿದ ಮಾತುಗಳ ಒಂದಿಷ್ಟು ಭಾಗವನ್ನು ನಿಮಗೆ ಮತ್ತೊಮ್ಮೆ ಪುನರವಲೋಕನಕ್ಕೆ ಹಚ್ಚಿ ನಾನು ಮುಂದೆ ನಡೀತೇನೆ. ವಾಸ್ತವಿಕ ನಿನ್ನೆ ದಿನ ಜಯದ್ರಥನ ಒಂದು ಭಾಗವನ್ನು ನೀವು ನೋಡಿದ್ರಿ. ಯಾಕೆ ಅರ್ಜುನನಿಗೆ ಆ ಪರಿ ಸಿಟ್ಟು ಬಂತು ಅಂತ. ಒಬ್ಬ ಅಭಿಮನ್ಯುವನ್ನು ಒಂಟಿಯಾಗಿ ಕೊಲ್ಲುವಾಗ ಯಾವ ಧರ್ಮವೂ ಇರಲಿಲ್ವಾ ಅಂತ ಕರ್ಣನನ್ನು ಕೃಷ್ಣ ಕೇಳ್ತಾನಲ್ಲ, ಧರ್ಮದ ಮಾತಾಡ್ತಿ, ಒಂಟಿ ಅಭಿಮನ್ಯುವನ್ನು ಅಷ್ಟೂ ಜನ ಸುತ್ತು ಸೇರಿ ನಿಮ್ಮ ಎಲ್ಲ ಆಯುಧಗಳ ಸಹಿತ ಘಟಾನುಘಟಿಗಳು ಪುಟ್ಟ ಬಾಲಕನನ್ನು ಕೊಲ್ಲುವಾಗ ಧರ್ಮ ಎಲ್ಲಿಗೆ ಹೋಗಿತ್ತು ಅಂತ ಪ್ರಶ್ನೆ ಕೇಳಿದ್ದ. ಜಯದ್ರಥನ ಬಗ್ಗೆ ಅರ್ಜುನನ ಸಿಟ್ಟಿಗೆ ಕಾರಣ ಉಳಿದವರ ಬಗ್ಗೆ ಅಲ್ಲ. ಯಾಕೆ? ಪಾಂಡವಾದಿಗಳು ಇತರ ಹಿರಿಯರನ್ನು ಒಳಗೆ ಹೋಗದಂತೆ ತಡೆದದ್ದು ಜಯದ್ರಥ ಅನ್ನುವುದೇ ಅವನಿಗೆ ಉಳಿದವರನ್ನೆಲ್ಲ ಮರೆತು ಬಿಟ್ಟ ಅವನು. ಈ ಜಯದ್ರಥನ ಬಗ್ಗೆ ಒಂದೆರಡು ಕ್ಷಣ ಪುನರ್ ಅವಲೋಕನ ಮಾಡಿದರೆ, ವನವಾಸದ ಸಂದರ್ಭದಲ್ಲಿ ಅವನು ಪಾಂಡವರು ತಮ್ಮ ಕುಟೀರದಲ್ಲಿ ಇಲ್ಲದೇ ಇರುವ ಹೊತ್ತಿನಲ್ಲಿ ದ್ರೌಪದಿ ಮಾತ್ರ ಇರುವಾಗ ಅಪಹರಿಸಿಕೊಂಡು ಬರೋದಕ್ಕೆ ಹೋದವ. ಅವನಿಗೆ ಗೊತ್ತಿಲ್ಲದೆ ಹೋದ ಹಾಗೆ ಕಾಣ್ತದೆ. ಆದರೆ ಅವನು ಅವಳನ್ನು ಕಂಡು ಅವಳನ್ನು ಅಪಹರಿಸುವ ಪ್ರಯತ್ನ ಮಾಡಿ ಭೀಮ ಮತ್ತು ಅರ್ಜುನರ ಕೈಯಲ್ಲಿ ಸಿಕ್ಕು ವಿಲವಿಲ ಒದ್ದಾಡಿ ಇನ್ನೇನು ಅವನದು ಕಥೆ ಮುಗಿಯಿತು ಅಂದಾಗ ಯಥಾ ಪ್ರಕಾರ ಯುಧಿಷ್ಠಿರನ ಧರ್ಮಕ್ಕೆ ಅನುಗುಣವಾಗಿ ಬಿಡುಗಡೆ ಆದವ. ಯುಧಿಷ್ಠಿರ ಹೇಳ್ತಾನೆ, ಅವನು ನಮ್ಮ ಬಂಧು ಎಷ್ಟಂದ್ರೂ ಕೂಡ. ಆಮೇಲೆ ಇಂಥ ಹೊತ್ತಿನಲ್ಲಿ ಅವನು ಮಾಡಿದ ಅಪರಾಧ ಹೇಗೂ ಆಯಿತು, ನಾವು ಅಪರಾಧ ಮಾಡೋದು ಬೇಡ, ಕಳಿಸಿ ಬಿಡೋಣ ಅಂತ ಕಳಿಸಿದ್ದ. 2 ಬಾರಿ ನಾವು ನೆನಪಿಸಿಕೊಳ್ಳಬೇಕಾದ ಒಂದು ಪ್ರಮುಖ ಘಟನೆಗಳು ಏನು ಅಂದರೆ, ಒಂದು, ರಾಮಾಯಣದಲ್ಲಿ ಮಾರೀಚನನ್ನು ಸಮುದ್ರದಾಚೆಗೆ ಹಾರಿಸಿ ಬಿಟ್ಬಿಡುತ್ತಾನೆ ರಾಮ. ವಿಶ್ವಾಮಿತ್ರರು ಮೊದಲು ಸೂಚನೆ ಕೊಟ್ಟಿರ್ತಾರೆ, ತಪ್ಪಿ ಕೂಡ ಸಿಕ್ಕ ಶತ್ರುಗಳನ್ನು ಸಿಕ್ಕಾಗ ಮುಗಿಸಿಬಿಡು, ಉಳಿಸಬಾರದು ಅಂತ. ಸ್ವಲ್ಪ ಕರುಣೆಯಿಂದ ಅವನನ್ನು ಸಮುದ್ರದಾಚೆಗೆ ಹಾರಿಸ್ತಾನೆ. ಹಾಗಾಗಿ ಮಾರೀಚ ಮತ್ತೆ ಬರ್ತಾನೆ. ಜಯದ್ರಥನನ್ನು ಅಲ್ಲಿ ವನವಾಸದಲ್ಲಿ ಮಾಡಬೇಕಾದ ಶಾಸ್ತಿ ಮಾಡಿ ಮುಗಿಸಿಬಿಟ್ಟಿದ್ರೆ ಜಯದ್ರಥ ಇಲ್ಲಿ ಬರ್ತಿರ್ಲಿಲ್ಲ. ಆದರೆ ಗಮನಿಸಿ, ನಾನು ಮತ್ತೆ ಹೇಳ್ತೇನೆ, ಕಾಸ್ಮಿಕ್ ಅರೇಂಜ್ಮೆಂಟ್ ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಮಾರೀಚ ಮತ್ತೆ ಬರಲಿಲ್ಲದಿದ್ರೆ ರಾಮ ಲಂಕೆಗೆ ಹೋಗಕ್ಕೆ ಸಾಧ್ಯನೇ ಇರಲಿಲ್ಲ, ರಾಕ್ಷಸರ ನಾಶ ಆಗ್ತಾನೇ ಇರಲಿಲ್ಲ. ಜಯದ್ರಥ ಮತ್ತೆ ಬಾರದೇ ಇದ್ರೆ ಅಭಿಮನ್ಯು ನಾಶ ಆಗ್ತಿರ್ಲಿಲ್ಲ. ಅಭಿಮನ್ಯು ಯಾಕೆ ಸಾಯಬೇಕು? ನಿಮಗೆ ನಾನು ಹೇಳಿದೆ, ದೇವತೆಗಳೇ ಯದುಕುಲಕ್ಕೆ ಬಂದದ್ದು ಬ್ರಹ್ಮನ ಆದೇಶದ ಮೇಲೆಗೆ ಅಂತ. ಹಾಗೆ ದೇವತೆಗಳು ಬಂದಾಗ ಒಬ್ಬೊಬ್ಬರು ತಮ್ಮ ಅಂಶವಾಗಿ ಇವರು ಹೋಗ್ಲಿ ಅಂತ ಕಳಿಸಿರ್ತಾರೆ. ಇನ್ಫ್ಯಾಕ್ಟ್ ಆಗ ಚಂದ್ರ ತನ್ನ ಮಗನನ್ನ ವರ್ಚಸ್ ಅಂತ ಅನ್ನುವ ಮಗನನ್ನ ಕಳುಹಿಸಿದ ಅಂತ ಒಂದು ಭಾಗ. ಕಳಿಸುವಾಗ ಅವನ ಕರಾರು ಏನು ಅಂದರೆ, ಅವನು 16 ವರ್ಷ ಮಾತ್ರ ಯದುವಂಶದಲ್ಲಿ ತನ್ನ ಕೆಲಸ ಮಾಡಬೇಕು, 16ನೇ ವರ್ಷಕ್ಕೆ ಅವನು ನನ್ನ ಬಳಿಗೆ ಮರಳಿ ಬರಬೇಕು ಅಂತ ಚಂದ್ರ ಕರಾರು. ಹಾಗಾಗಿ ಚಂದ್ರನ ಆದೇಶದ ಮೇರೆಗೆ ಅಭಿಮನ್ಯುವಿನ ಆಯಸ್ಸು ಅಷ್ಟೇ, ಅವನಿಗೊಂದು ಮುಕ್ತಾಯ ಕೊಡಲೇಬೇಕು. ಹಾಗಂತ ಬಂದವನು ಚಂದ್ರನ ಕಡೆಯಿಂದ ಬಂದವನು, ಅವನು ತನ್ನ ಆ ಒಂದು ಪ್ರತಿಭೆ, ಕಾಂತಿ, ಜ್ಞಾನ ಅಥವಾ ಯಾವ ಯೋಧತ್ವ ಅದನ್ನೆಲ್ಲ ಪ್ರಕಟಿಸಿ ಕಾಲಕ್ಕೆ ಚಂದ್ರನ ಹಾಗೆ ಶಾಶ್ವತ ಉಳಿಯುವಂಥ ಕೆಲಸ ಮಾಡಿ ಸಾಯಬೇಕು. ಅದಕ್ಕಾಗಿ ಅಭಿಮನ್ಯುವಿನ ವ್ಯವಸ್ಥೆ. ಒಂದು ಕ್ಷಣ ಭಾರತದ ಪರಂಪರೆ ನೆನಪಾಗಲ್ವಾ? ಭಗತ್ ಸಿಂಗ್ ಸತ್ತ,
ಗಾಂಧಿ ಕಾರಣ ಅಂತ ಬೈಯುವವರೆಲ್ಲ ಒಮ್ಮೆ ಕಾಸ್ಮಿಕ್ ಅರೇಂಜ್ಮೆಂಟ್ ದಯವಿಟ್ಟು ಗಮನಿಸಿ. ಗಾಂಧೀಜಿ ಇರ್ವಿನ್ನಿಗೆ ಪತ್ರ ಬರೀತಾರೆ ಅವನನ್ನು ಬಿಡುಗಡೆ ಮಾಡಿ ಅಂತ. ಇವುಗಳನ್ನೆಲ್ಲ ಹೇಳಲಾಗುವುದಿಲ್ಲ. ಆಗ ಇರ್ವಿನ್ ಬರೆದುಕೊಂಡ ಒಂದು ಮಾತು ಇದೆ, ನಾನು ಇಕ್ಕಟ್ಟಿನಲ್ಲಿದ್ದೇನೆ, ಗಾಂಧೀಜಿಯಂಥವರ ಮಾತನ್ನು ಕೂಡ ನಾನೀಗ ಪಾಲಿಸಲಾಗದ ಹಾಗೆ ನನಗೆ ಮೇಲಿನಿಂದ ಒತ್ತಡವಿದೆ. ಗಾಂಧೀಜಿ ಭಗತ್ ಸಿಂಗ್ ಮರಣಕ್ಕೆ ಕಾರಣರಾದರೆ ಗಾಂಧೀಜಿಯನ್ನು ಇವತ್ತು ಎಷ್ಟು ದೂಷಿಸ್ತಿದ್ದೇವಲ್ಲ ಹಾಗೇನೆ ನಾವು ಯುಧಿಷ್ಠಿರನನ್ನು ದೂಷಿಸಬೇಡವಾ? ಅಭಿಮನ್ಯುವನ್ನು ಒಳಗೆ ಬಿಟ್ಟವನು ಯುಧಿಷ್ಠಿರ ಅಂತ ಯುಧಿಷ್ಠಿರನನ್ನು ಬೈಬೇಕಾ ಬೇಡವಾ? ಯುದ್ಧವೇ ಮಾಡದೆ ಯಾವ ನಿಜವಾದ ಮಹಾ ಘಟಾನುಘಟಿಗಳು ಮಹಾರಥರಿದ್ದಾರೆ ಅವರನ್ನೆಲ್ಲ ಸೋರಿಸಿರೋದು ಭೀಮಾರ್ಜುನರು, ಯುಧಿಷ್ಠಿರ ಅಲ್ಲ. ಆದರೂ ಅವನು ನಾಯಕ. ಏನೂ ಮಾಡದ ಗಾಂಧೀಜಿ ನಾಯಕ, ಸುಭಾಷ್ ಚಂದ್ರ ಬೋಸ್ ನಾಯಕರಾಗಲಿಲ್ಲ, ಸಾವರ್ಕರ್ ನಾಯಕರಾಗಲಿಲ್ಲ, ಅವರನ್ನು ಮೂಲೆ ಗುಂಪು ಮಾಡಲಾಯಿತು ಅಂತ ಹೇಳುವವರೆಲ್ಲ ಒಂದು ಕ್ಷಣ ಮೇಲಿನವನ ಲೆಕ್ಕಾಚಾರ. ಒಮ್ಮೆ ನಾವು ಯಾವತ್ತು ಕೂಡ, ನಾನು ಯಾವತ್ತು ಒಂದು ಸಂಗತಿಯನ್ನ ನನಗೆ ನಾನೇ ಹೇಳ್ಕೊಳ್ಳೋದು, ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಯಿಂದ ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಅವನಿಗೊಂದು ಮೇಲಿನವನು ಹೀಗೆ. ಒಬ್ಬ ಗಾಂಧಿ ಅಂತ ಸಣಕಲು ಮನುಷ್ಯ ಸುಭಾಷ್ ಚಂದ್ರ ಬೋಸನ್ನು ಮೂಲೆ ಗುಂಪು ಮಾಡೋದಾಗ್ಲಿ ಅಥವಾ ಒಬ್ಬ ಭಗತ್ ಸಿಂಗ್ ಸಾಯಕ್ ಕಾರಣ ಆಗ್ತಾನೆ ಅಂತ ಹೇಳೋದಾಗ್ಲಿ ನಮ್ಮ ಮೂರ್ಖತನ. ಗಾಂಧಿ ಮಾಡ್ಯಾನೆ ಎನ್ನುವ ಒಬ್ಬ ಮನುಷ್ಯ, ಅವನದೊಂದು ಏನೋ ಅವನ ನೆಪ. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್. ಇದನ್ನ ಥ್ರೂಔಟ್ ನೀವು ಗಮನಿಸಿದ್ದೀರಿ. ಜಗತ್ತಿನಲ್ಲಿ ನಾವೆಲ್ಲ ನಮ್ಮ ರೋಲ್ ಪ್ಲೇ ಮಾಡುವ ನಿಮಿತ್ತ ಮಾತ್ರರು. ಹೀಗೆ ಆಗಬೇಕು ಅಂತ ಅವನ ಇಚ್ಛೆ. ಇಂಥ ಎಲ್ಲ ಸಂಗತಿಗಳಲ್ಲಿ ಅಭಿಮನ್ಯುವಿನ ಸಾವು ವಿಧಿ ಲಿಖಿತ. ಅವನು ಹೋಗಲಿಕ್ಕಿತ್ತು. ಒಂದು ವೇಳೆ ಜಯದ್ರಥನನ್ನು ಅಲ್ಲಿಯೇ ವನ ಪರ್ವದಲ್ಲಿ ಅವನ ಮುಕ್ತಾಯ ಆಗಿದ್ದರೆ, ಮುಂದೆ ಜಯದ್ರಥ ಇಲ್ಲದೇ ಇದ್ದಾಗ ಅಭಿಮನ್ಯುವಿನ ಆ ಅವನತಿಗೆ ಅಥವಾ ಅವನು ಅವಸಾನ ಆಗುವುದಕ್ಕೆ ಜಯದ್ರಥನ ರೋಲ್ ಪ್ಲೇಯನ್ನು ಮಾಡುವವರು ಯಾರು? ಹಾಗಾಗಿ ಅವನನ್ನು ಉಳಿಸಿದ್ದಾನೆ ಭಗವಂತ. ಎಲ್ಲವೂ ಕೂಡ ಭಗವಂತನ ಲೆಕ್ಕಾಚಾರ ಅನ್ನುವ ದೃಷ್ಟಿಯಿಂದ ಅದೊಂದು ಭಾಗ. ಇನ್ನು ಅಶ್ವತ್ಥಾಮ ನಿಮಗೆ ನಾನು ಹೇಳಿದೆ, ಎಂಥ ಒಳ್ಳೆಯ ಒಬ್ಬ ಬ್ರಹ್ಮಜ್ಞಾನಿಯ ಮಗ ಹೇಗಾಗಿ ಬಿಟ್ಟ. ಎಂಥ ಅಂದ್ರೆ ಒಬ್ಬ ಬ್ರಹ್ಮಜ್ಞಾನಿಯ ಮಗ ಇಷ್ಟು ಕನಿಷ್ಠ ಆಗುವುದಾ ಅನ್ನುವ ಹಾಗೆ ಅವನು ಒಂದು ಕಡೆ ನಾರಾಯಣಾಸ್ತ್ರ ಪ್ರಯೋಗ, ಒಂದು ಕಡೆ ಆಗ್ನೇಯಾಸ್ತ್ರ ಪ್ರಯೋಗ, ಅಲ್ಲೆಲ್ಲ ಅವನು ವಿಫಲನಾಗುವ ಹಾಗೆ ಅವನಿಗೆ ದೋಷಪೂರಿತ ಪರಿಣಾಮಗಳು. ಅದನ್ನು ಅವನು ವೇದವ್ಯಾಸರಿಂದ ಕೇಳಿದಾಗ ವೇದವ್ಯಾಸರು ಸ್ಪಷ್ಟಪಡಿಸಿದ ಮಾತು, ಅವರು ನರನಾರಾಯಣರು, ನಾರಾಯಣನ ಭಕ್ತಿಯ ಫಲವಾಗಿ ಶಿವ ಅವರಿಗೆ ಅನುಗ್ರಹ ಮಾಡಿದ್ದಾನೆ. ಶಿವನಿರುವವರೆಗೆ, ಶಿವನ ಶಕ್ತಿ ಅವರ ಜೊತೆಗಿರುವವರೆಗೆ ನೀವು ಅವರನ್ನ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲಪ್ಪ. ಇದೆಲ್ಲವನ್ನು ನೀವು ಗಮನಿಸಿದ್ದೀರಿ. ಇಷ್ಟಾದ ಬಳಿಕ ನಾನು ನಿನ್ನೆ ದಿನ ಮುಕ್ತಾಯದ ಹಂತಕ್ಕೆ ಬಂದಾಗ ಹೇಳಿದ್ದೆ, ದುರ್ಯೋಧನ ಇಷ್ಟು ಹೊತ್ತಿಗೆ ದ್ವೈಪಾಯನ ಸರೋವರದಲ್ಲಿ ಅಡಗಿ ಕೂತಿದ್ದಾನೆ. ಕೃಪಾ, ಅಶ್ವತ್ಥಾಮ, ಕೃತವರ್ಮರು ಕರೀತಾರೆ, ಒಂದು ದಿನ ರೆಸ್ಟ್ ಬೇಕು ಅಂದಿದ್ದ. ನಾನು ಸ್ವಲ್ಪ ಕೃತವರ್ಮ, ಕೃಪಾ, ಅಶ್ವತ್ಥಾಮರ ಪಾರ್ಟಿ ಬಿಟ್ಟು ಅವ್ರ ಜೊತೆಗಿದ್ದ ಹಂಗೆ ಒಂದು ದಿನ ರೆಸ್ಟ್ ಕೊಟ್ಟು ಇವತ್ತು ಕರೆದಿದ್ದೀನಿ. ಯುಧಿಷ್ಠಿರಾದಿಗಳು ಬಿಡಲಿಲ್ಲ. ವಾಸ್ತವಿಕ ನಿನ್ನೆ ದಿನ ನಮ್ಮ ಸಮಯ ಮುಕ್ತಾಯ ಆದಾಗ ಯುಧಿಷ್ಠಿರ ಮತ್ತು ಇತರರೆಲ್ಲರೂ ಕೂಡಿಕೊಂಡು ಪಂಚಪಾಂಡವರ ಸಹಿತವಾಗಿ ಆ ದ್ವೈಪಾಯನ ಸರೋವರಕ್ಕೆ ವ್ಯಾಧರು ಕೊಟ್ಟ ಮಾಹಿತಿಯ ಮೇಲೆಗೆ ಬಂದರು ಅಂತ ನಾನು ಹೇಳಿದೆ. ಬಂದ ತಕ್ಷಣ ದ್ವೈಪಾಯನ ಸರೋವರವನ್ನ ನೋಡಿ ಯುಧಿಷ್ಠಿರ ದುರ್ಯೋಧನನನ್ನ ಕರೆಯುತ್ತಾನೆ. ಯಾಕೆ ದುರ್ಯೋಧನ, ನೀನು ಏನನ್ನು ಅಪೇಕ್ಷೆ ಪಟ್ಟಿದ್ದೆ ಅಂಥದೊಂದು ಯುದ್ಧ ಆಗಿ ಹೋಯಿತು. ನಿನಗೆ ಪಾಲು ಕೊಟ್ಟು ರಾಜ್ಯದಲ್ಲಿ ಅರ್ಧ ನಮಗೆ ಕೊಟ್ಟು ನಮ್ಮನ್ನ ಮತ್ತು ನಿನ್ನನ್ನ ಜೊತೆಗೂಡಿ ಬದುಕಿಸಿಕೊಳ್ಳುವ ಅಪೇಕ್ಷೆ ಇದ್ದಿರಲಿಲ್ಲ. ಹಾಗಾಗಿ ನಿನ್ನ ಅಪೇಕ್ಷೆಯಂತೆ ಯುದ್ಧ ಮುಗಿದಿದೆ. ಆ ಯುದ್ಧದ ಪರಿಣಾಮವಾಗಿ ನೀನೀಗ ಎಲ್ಲರನ್ನು ಕಳೆದುಕೊಂಡಿದ್ದಿ. ಈಗ ಉಳಿದಿರುವುದು ನೀನು ಮಾತ್ರ. ಈಗ ನಿನ್ನ ಇರುವಿಕೆ ಇರುವವರೆಗೆ ನಿರ್ಣಯ ಸಾಧ್ಯವಿಲ್ಲ. ಯಾರು ಸಿಂಹಾಸನಕ್ಕೆ ಅರ್ಹರು, ಯಾರು ಸಿಂಹಾಸನಕ್ಕೆ ಅಭಿಷಿಕ್ತರು ಅನ್ನುವುದು ನಿನ್ನ ಮತ್ತು ನಮ್ಮ ಮಧ್ಯೆ ಗೆಲ್ಲುವವರ ಮುಖಾಂತರ ನಿರ್ಣಯವಾಗುತ್ತದೆ. ಹಾಗಾಗಿ ಹೊರಗೆ ಬಾ, ಯಾಕೆ ನೀರಿನಲ್ಲಿ ಕೂತಿದ್ದಿ? ಇವನ್ ಯಥಾ ಪ್ರಕಾರ ಅವರಿಗೆ ಅದೇ ಉತ್ತರ ಕೊಡ್ತಾನೆ. ಇಲ್ಲ ಸ್ವಲ್ಪ ದಣಿವಾಗಿದೆ, ಮೈಕೈ ಎಲ್ಲ ಗಾಯ, ಆ ರಕ್ತದ ಧಾರೆಯ ಆ ಒಂದು ನೋವನ್ನೆಲ್ಲ ಆರಾಮ್ ಮಾಡ್ಕೊಳಕ್ ನೀರಲ್ಲಿದ್ದೀನಿ, ಒಂದ್ ದಿವಸ ತಡಿಲೇ ನಾನು ಬರ್ತೇನೆ. ಇಲ್ಲ,
ತಡ ಮಾಡುವ ಹಾಗೆ ಇಲ್ಲ ದುರ್ಯೋಧನ. ಈಗ ನಿನ್ನನ್ನು ನಾವು ಇಲ್ಲಿ ನೀರಿನಲ್ಲಿಟ್ಟುಕೊಂಡು ಅಭಿಷಿಕ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಜನ ಜಗತ್ತು ಈಗಾಗಲೇ ಯುದ್ಧ ನಿರ್ಣಯವನ್ನ ಕಾಯ್ತಿದೆ. ಯಾರು ಸಿಂಹಾಸನಕ್ಕೆ ಅರ್ಹರು ಅನ್ನುವುದು ನೀನು ಮತ್ತು ನಮ್ಮ ಮಧ್ಯೆ ನಿರ್ಣಯ ಆದ ಬಳಿಕವೇ ಸಾಧ್ಯ. ಆದ್ದರಿಂದ ನೀನು ಹೊರಗೆ ಬರಲೇಬೇಕು. ಮಾತಿನ ಓಘದಲ್ಲಿ ಯುಧಿಷ್ಠಿರ ಹೇಳ್ತಾ ಹೇಳ್ತಾ, ನೀನು ಬಹಳ ಚಿಂತಿತನಾಗಬೇಡ, ನನಗೆ ನಿನ್ನ ಈಗಿನ ದೈಹಿಕ ಅವಸ್ಥೆ ಅರ್ಥವಾಗುತ್ತದೆ. ಅವನು ಹೇಳ್ತಾನೆ, ನನ್ನ ಬಳಿ ಆಯುಧಗಳಿಲ್ಲ, ನನ್ನನ್ನು ಸಲಹುವ ಸೇವಕರಿಲ್ಲ, ನನ್ನ ಜೊತೆಗೆ ದೇಹದ ಕವಚಗಳಿಲ್ಲ, ಕಿರೀಟವಿಲ್ಲ, ಶಸ್ತ್ರಾಸ್ತ್ರಗಳಿಲ್ಲ, ಅಥವಾ ನನಗೆ ಸಹಾಯ ಮಾಡುವ ಯಾವುದೇ ಶಸ್ತ್ರಾಸ್ತ್ರಿಗಳು ಇಲ್ಲ ನನ್ನ ಜೊತೆಗೆ. ನಾನು ಒಂಟಿಯಾಗಿದ್ದೇನೆ. ನನಗೆ ರಥವಿಲ್ಲದೆ ಆಯುಧವಿಲ್ಲದೆ ಯುದ್ಧ ಮಾಡುವುದು ಸಾಧ್ಯವಿಲ್ಲ. ಹಾಗಾಗಿ ಒಂದು ದಿನದ ಅವಕಾಶ ಕೊಡು ಎಂದು ನಾನು ಕೇಳುವುದು ಅಂತ. ಯುಧಿಷ್ಠಿರ ಆಗ ಬಹಳ ಅನುಕಂಪೆಯಿಂದ, ನೀನು ಈಗ ನಿನ್ನ ಈ ಅವಸ್ಥೆಯನ್ನು ಹೇಳಿದ್ದು ನನಗರ್ಥವಾಗುತ್ತದೆ ದುರ್ಯೋಧನ, ಅದಕ್ಕಾಗಿ ನೀನೇನು ಚಿಂತಿಸಬೇಡ. ನಾವು ಈಗ ಯುದ್ಧ ಮಾಡಿ ನಮ್ಮಲ್ಲಿ ಯಾರು ಜಯ ಪಡೆಯುವವರು ಎನ್ನುವುದನ್ನಂತೂ ಸಾರ್ವಜನಿಕವಾಗಿ ಘೋಷಿಸಲೇಬೇಕು. ಅದಕ್ಕೆ ನೀನು ಒಂದು ಕೆಲಸ ಮಾಡು, ನೀನು ನೀರಿನಿಂದ ಎದ್ದು ಬಾ. ಎದ್ದು ಬಂದವನು ನೀನು ಯಾರ ಜೊತೆಗೆ ನಮ್ಮಲ್ಲಿ ಯುದ್ಧ ಮಾಡುತ್ತೀಯೋ ಮಾಡು. ಪಂಚ ಪಾಂಡವರ ಜೊತೆಗೆ ನೀನು ಯಾರನ್ನು ಬೇಕಾದ್ರೆ ಆಯ್ಕೆ ಮಾಡು. ನೀನು ಸೇನೆಯ ಜೊತೆಗೆ ಯುದ್ಧ ಮಾಡುವುದು ಬೇಡ. ನೀನು ಒಂಟಿ ಇದ್ದೀಯಲ್ವಾ, ನಮ್ಮಲ್ಲಿ ನಾವು ಪಂಚ ಪಾಂಡವರಲ್ಲಿ ನನ್ನನ್ನಾದರೂ, ಭೀಮನನ್ನಾದರೂ, ಅರ್ಜುನನನ್ನಾದರೂ, ನಕುಲ ಸಹದೇವರನ್ನಾದರೂ ಆರಿಸಿಕೋ. ಯಾವ ಯುದ್ಧ ಬೇಕೋ ಅದನ್ನು, ಯಾವ ಅಸ್ತ್ರದ ಜೊತೆಗೆ ಶಸ್ತ್ರದ ಜೊತೆಗೆ ಯುದ್ಧ ಮಾಡಬೇಕು ಎಂದು ಯೋಚನೆ ಮಾಡಿದ್ಯೋ ಅದರ ಜೊತೆಗೆ ಯುದ್ಧ ಮಾಡೋಣ ಬಾ ಅಂತ ಕರೀತಾನೆ. ಇಷ್ಟಕ್ಕಾಗುವಾಗ ದುರ್ಯೋಧನ, ಅಲ್ಲಿ ಭೀಮಸೇನ ಎಲ್ಲರೂ ಇದ್ದಾರೆ. ಕೆಣಕುವ ಮಾತುಗಳು ಪ್ರಾರಂಭವಾಗ್ತವೆ. ದುರ್ಯೋಧನನಿಗೆ, ನಿಮಗೆ ಗೊತ್ತು, ನೀರೊಳಗಿರ್ದು ಬೆಮರ್ತನ್ ಉರಗ ಪತಾಕನ್ ಅಂತ ವಿವರಣೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ. ಏನು ಅವನಿಗೆ ಸಿಟ್ಟು ಬಂತು ಅಂದ್ರೆ, ಆ ನೀರಿನಲ್ಲಿದ್ದು ಬೆವರಿದನಂತೆ ಸಿಟ್ಟಿನಲ್ಲಿ. ಇದು ಇವರು ನನ್ನನ್ನು ಅವಮಾನ ಮಾಡುದ ಅಂತ. ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಒಂದು ಗಾದೆ ಇದೆಯಲ್ಲ, ಅದಕ್ಕೆ ಬೆಸ್ಟ್ ಉದಾಹರಣೆ ದುರ್ಯೋಧನ. ಅವನು ಹಾಗೇನಿಲ್ಲ, ಯುದ್ಧ ಮಾಡಬಹುದು ಅಂತ ತೀರ್ಮಾನ ಮಾಡಿ, ನಾನು ನನ್ನ ಒಂದು ಆಯುಧದ ಜೊತೆಗೆ ನಿಮ್ಮಲ್ಲಿ ಪುಣ್ಯವಶಾತ್ ದುರ್ಯೋಧನ ಮೇಲೆ ಬಂದವನು, ನಿಮ್ಮೊಳಗೆ ಯಾರು ಬರುತ್ತೀರೋ ಅವರ ಜೊತೆಗೆ ಯುದ್ಧ ಮಾಡ್ತೇನೆ ಅಂತ ಉತ್ತರ ಕೊಟ್ಟ. ನಿಮ್ಮ ಒಳಗೆ ಯಾರು ಸಿದ್ಧರೋ ಅವರ ಜೊತೆಗೆ ನಾನು ಯುದ್ಧ ಮಾಡ್ತೇನೆ. ನನಗೆ ಈಗ ಸದ್ಯಕ್ಕೆ ಗದಾ ಯುದ್ಧ ಒಂದು ಸಾಧ್ಯ, ಆ ಗದೆಯನ್ನ ಪಡೆದು ಯುದ್ಧ ಮಾಡ್ತೇನೆ ಅಂದಾಗ ಕೃಷ್ಣ ಬಹಳ ಕಠೋರವಾಗಿ ಯುಧಿಷ್ಠಿರನನ್ನು ಏಕಾಂತದಲ್ಲಿ ಜರೆಯುತ್ತಾನೆ. ಇದು ಸಲ್ಲದ ಮಾತು ಯುಧಿಷ್ಠಿರ, ನೀನು ಹಾಗೆ ಹೇಗೆ ಹೇಳಿದೆ? ನೀನು ದ್ವಂದ್ವ ಯುದ್ಧಕ್ಕೆ ಯಾಕೆ ಕರೆದೆ? ಏನು ಅವಶ್ಯಕತೆ ಇತ್ತು? ಅದು ಕೂಡ ನಮ್ಮಲ್ಲಿ 5 ಜನರಲ್ಲಿ ಯಾರನ್ನಾದರೂ ಅಂದಿ. ಒಂದೊಮ್ಮೆ ಅವನು ನಿನ್ನನ್ನು ಆರಿಸಿದರೆ, ಬೇಡ ನಕುಲನನ್ನೋ ಸಹದೇವನನ್ನು ಆರಿಸಿದ್ದರೆ, ಅದು ಹೋಗಲಿ. ಕೃಷ್ಣ ಇನ್ನು ಏಕಾಂತದಲ್ಲಿ ಹೇಳ್ತಾನೆ, ಅದು ಹೋಗಲಿ, ಅರ್ಜುನನು ಅವನ ಜೊತೆಗೆ ಈಗ ಗದಾಯುದ್ಧ ಮಾಡಲಾರ. ಅವನು ನೀನು ಒಬ್ಬರನ್ನು ಸೋಲಿಸಿದ್ರೆ ಸಾಕು, ನೀನು ವಿಜಯಿ ಅಂತ ಘೋಷಿಸ್ತೇನೆ ಅಂತ ಬೇರೆ ಅಂದಿದ್ದಾನೆ ಯುಧಿಷ್ಠಿರ. 5 ಜನರನ್ನು ಸೋಲಿಸ್ಬೇಕಾಗಿಲ್ಲ, 5ರಲ್ಲಿ ಒಬ್ಬರನ್ನು ಸೋಲಿಸಿದ್ರು ನಾನು ನಿನ್ನನ್ನ ವಿಜಯಿ ಅಂತ ಘೋಷಿಸ್ತೇನೆ. ಒಂದು ವೇಳೆ ಈ ನಿಮ್ಮ 4ರಲ್ಲಿ ಯಾರನ್ನಾದರೂ ಅವನಿಗೆ ಆರಿಸಿದರೆ ಏನು ಮಾಡುವುದು? ನಿನ್ನ ತಪ್ಪು, ಇದು ಒಳ್ಳೆಯ ಮಾತಲ್ಲ, ಇದು ಒಳ್ಳೆಯ ನಿರ್ಣಯವಲ್ಲ, ಹೀಗೆ ಹೇಗೆ ಮಾತನಾಡಿದೆ ಅಂತ ಯುಧಿಷ್ಠಿರನನ್ನ ಜರಿಯುವಾಗ ಪುನಃ ಒಂದು ಅನಾಲಿಸಿಸ್ ಅನ್ನ ಕೃಷ್ಣ ಇಡ್ತಾನೆ ಪಂಚಪಾಂಡವರ ಮುಂದೆ. ಏನಾದರೂ ಅವನ ದ್ವಂದ್ವ ಯುದ್ಧದಲ್ಲಿ ಗದಾಯುದ್ಧವನ್ನು ಆಯ್ಕೆ ಮಾಡಿಕೊಂಡರೆ ಅಲ್ಲಿ ಭೀಮಸೇನ ಮಾತ್ರ ಅವನ ಮುಂದೆ ನಿಲ್ಲಬಹುದು, ಬೇರೆ ಯಾರಿಗೂ ಸಾಧ್ಯವಿಲ್ಲ. ಇನ್ನು ಮುಂದುವರೆದು ಹೇಳ್ತಾನೆ, ಇನ್ನೂ ನನಗೊಂದು ಭಯವಿದೆ, ಭೀಮಸೇನ ಕೂಡ ಅವನ ಮುಂದೆ ಬಲಿಷ್ಠನಲ್ಲ, ಅವನು ಭೀಮಸೇನನಿಗಿಂತ ಬಲಿಷ್ಠ. ದೈಹಿಕ ಸಾಮರ್ಥ್ಯದಿಂದ ಈಗ ಭೀಮಸೇನ ಬಲಿಷ್ಠನಿರಬಹುದು, ಅವನು ಗಾಯಗೊಂಡಿರಬಹುದು, ಆದರೆ ಅವನು ಮಾಡಿದ ಸತತ ಅಭ್ಯಾಸ ಇದೆಯಲ್ಲ, ಆ ದೃಷ್ಟಿಯಲ್ಲಿ ಭೀಮಸೇನ ಕೂಡ ಅವನ ಮುಂದಲ್ಲ. 13 ವರ್ಷ ವನವಾಸದ ಮತ್ತು ಅಜ್ಞಾತವಾಸದ ಸಂದರ್ಭದಲ್ಲಿ ಪಾಂಡವರು ಇಲ್ಲದೆ ಇರುವಾಗ
ಇವನು ಭೀಮಗಾತ್ರದ, ಭೀಮನ ವೇಟ್ ಎಷ್ಟುಂಟ ಆ ವೇಟಿನ ಲೋಹದ ಮೂರ್ತಿ ಮಾಡ್ಕೊಂಡು ಅದರ ಜೊತೆಗೆ ಹೋರಾಟ ಮಾಡಿದಾನಂತೆ. ಇದನ್ನೆಲ್ಲ ಕೃಷ್ಣ ಹೇಳ್ತಾನೆ. ಹಾಗೆಲ್ಲ ತಾನು ತನ್ನನ್ನು ಸಿದ್ಧಪಡಿಸಿಕೊಂಡಿರುವ ಮಹಾ ಗದಾಯುದ್ಧ ಪ್ರವೀಣ ಬಲರಾಮನಿಂದ ಅಷ್ಟೂ ತನ್ನ ಯುದ್ಧದ ನೀತಿ ನಿಯಮಗಳನ್ನು ತಿಳಿದ ಮಹಾ ನಿಪುಣ ಗದಾಯುದ್ಧದಲ್ಲಿ. ಹಾಗಾಗಿ ಭೀಮಸೇನ ಕೂಡ ನನಗೆ ಭಯವಿದೆ, ಅವನೂ ಕೂಡ ಅವನನ್ನು ಎದುರಿಸುತ್ತಾನೋ ಇಲ್ಲವೋ ಅಂದಾಗ ಭೀಮಸೇನ ಹೇಳ್ತಾನೆ, ಕೃಷ್ಣ ನಿಶ್ಚಿಂತೆಯಿಂದ ಇರು, ಈಗ ಏನೋ ದ್ವಂದ್ವ ಯುದ್ಧ ಅಲ್ವೇ, ನಾನು ಅವನ ಜೊತೆಗೆ ಹೋರಾಡುತ್ತೇನೆ, ಅವನು ಅದು ಹೇಗೆ ನನ್ನನ್ನು ಗೆಲ್ಲುತ್ತಾನೆ ನೋಡಿಯೇ ಬಿಡೋಣ. ನಿನಗೆ ನನ್ನ ಸಾಮರ್ಥ್ಯದ ಬಗ್ಗೆ ಯಾವುದೇ ಅನುಮಾನ ಬೇಡ. ನಾನು ಈ ಯುದ್ಧದಲ್ಲಿ ದುರ್ಯೋಧನನಿಗಿಂತ ಏನಾದರೂ ಕಡಿಮೆ ಇರಬಹುದು ಎನ್ನುವ ನಿನ್ನ ಭಯವನ್ನು ನೀನು ಮನಸ್ಸಿನಿಂದ ತೆಗೆದುಹಾಕು, ನನಗೆ ಅವಕಾಶ ಕೊಡು, ನಾನೀಗ ಅದನ್ನು ಯುದ್ಧದಲ್ಲಿ ಸಾಬೀತುಪಡಿಸ್ತೇನೆ ಅಂತ ಹೇಳಿ ಭೀಮ ಗದಾಯುದ್ಧಕ್ಕೆ ಸಿದ್ಧನಾದಾಗ ದುರ್ಯೋಧನ ಆ ದ್ವಂದ್ವ ಯುದ್ಧಕ್ಕೆ ತಾನು ಕೂಡ ಸಿದ್ಧ ಆಗ್ತಾನೆ. ಅವನಿಗೆ ಗದೆಯನ್ನು ಕೊಡಲಾಗ್ತದೆ, ಅವನಿಗೆ ಶಿರಕ್ಕೆ ಕಿರೀಟ ಮತ್ತು ಮೈಗೆ ಕವಚಗಳನ್ನೆಲ್ಲ ಕೊಟ್ಟು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಇಬ್ರು ಪರಸ್ಪರ ಹೇಗೆಲ್ಲ ಕಾದಾಡಿದರು ಅನ್ನುವುದನ್ನೇ ಒಂದು ಸುಂದರವಾದ ಗದಾಯುದ್ಧ ಗೊತ್ತಿರುವವರು, ಅಂದ್ರೆ ವೇದವ್ಯಾಸರು ಎಷ್ಟು ಆಯಾಮಗಳಲ್ಲಿ ಒಂದೊಂದು ವಿವರಣೆ ಕೊಡ್ತಾರೆ ಅನ್ನುವ ಕಾರಣಕ್ಕಾಗಿ ಗದಾಯುದ್ಧ ಬಂದಾಗ ಗದಾಯುದ್ಧದ ವಿವರಣೆಗಳು, ಮಲ್ಲಯುದ್ಧ ಬಂದಾಗ ಮಲ್ಲಯುದ್ಧದ ವಿವರಣೆಗಳು, ಶಸ್ತ್ರಾಸ್ತ್ರಗಳು ಬಂದಾಗ ಅದರ ನಿಯಮದ ಒಟ್ಟಿಗೆ ಅದರಲ್ಲಿರುವಂತಹ ಅಸ್ತ್ರ ಮಂತ್ರಗಳ ಕೆಲವು ಪ್ರಭಾವಗಳು, ಪರಿಣಾಮಗಳು, ಅದಕ್ಕೆ ಬಳಸುವ ಮಂತ್ರಕ್ಕೆ ಇರುವಂತಹ ಒಳ ಸಾಧ್ಯತೆಗಳು, ಇವುಗಳನ್ನೆಲ್ಲ ನಾವು ಇನ್ನೊಮ್ಮೆ ಇತಿಹಾಸದಲ್ಲಿ ನೋಡಕ್ ಸಾಧ್ಯ ಇಲ್ಲ ಅನ್ನೋ ಹಾಗೆ ವೇದವ್ಯಾಸರು ದಾಖಲಿಸಿದ್ದಾರೆ. ಹಾಗಾಗಿ ಅವರು ಭೀಮನ ಮತ್ತು ಆ ದುರ್ಯೋಧನನ ಗದಾಯುದ್ಧ ನಡೀತಾ ಇದೆ, ಅದೇನು ಮುಗೀತಿದೆ ಅಂತ ಅನ್ಸಲ್ಲ. ಯಾರು ಒಬ್ರಿಗೊಬ್ಬರು ಸೋಲು ಕಾಣೋದಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಸಂದರ್ಭಗಳಲ್ಲಿ ಭೀಮ ಸೋಲ್ಬಹುದೇನೋ ಅನ್ನುವ ಭಯ ಮೂಡುವ ಹಾಗೆ ಅತ್ತ ದಡದಲ್ಲಿ ಸುತ್ತ ಎಲ್ಲಾ ಜನರು ಕೂತ್ಕೊಂಡ್ರು ಅಂತ ಇದೆ. ಇದಕ್ಕೆ ಮೊದಲು ಒಂದು ಸಂದರ್ಭ, ಕೃಷ್ಣ ಹೀಗೆ ಮಾತನಾಡುವಾಗ ಯುದ್ಧ ಮಾಡೋಣ ಅಂದಾಗ ಬಲರಾಮ ಬರ್ತಾನೆ. ಬಲರಾಮ ಬಂದು, ಇದು ನನ್ನ ಇಬ್ಬರು ಶಿಷ್ಯರ ಯುದ್ಧ ಮತ್ತು ಇದಕ್ಕೆ ನಾನು ಸಾಕ್ಷಿಭೂತನಾಗ್ತೇನೆ. ಅವನು 43 ದಿನಗಳ ಕಾಲ ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಒಂದು ತರ ನಮಗೆ ಮಹಾಭಾರತದಲ್ಲಿ ವಿದುರ ಹೇಗೋ ಹಾಗೆ ಇಲ್ಲಿ ಬಲರಾಮ, ಅಲ್ಲಿ ಕೌರವರಲ್ಲಿ ವಿದುರ ತೀರ್ಥಯಾತ್ರೆಗೆ ಹೋಗ್ಬಿಡ್ತಾನೆ, ಯುದ್ಧ ಮಾಡಲ್ಲ ಅಂತ. ಇಲ್ಲಿ ಕೃಷ್ಣನ ಹತ್ರ ದುರ್ಯೋಧನ ಬಂದಲ್ಲ, ನನ್ನ ಪಾರ್ಟಿಗೆ ಬಾ ಅಂತ ಕರೆಯಕ್ಕೆ. ಆ ಹೊತ್ತಿಗೆ ಕೃಷ್ಣ ಹೇಳಿದ, ನಾನು ಮತ್ತು ನನ್ನ ಪಾರ್ಟಿ ಯಾವುದಾಗ್ಬೋದು, ನನ್ನ ಪಾರ್ಟಿ ಆಗ್ಬೋದು ಅಂತ ದುರ್ಯೋಧನ ತಗೊಂಡು ಹೋದ. ಹೊರಗೆ ಬರುವಾಗ ಅವನು ಬಲರಾಮನ ಹತ್ರ ಹೋಗ್ತಾನೆ. ಬಲರಾಮ ಹೇಳ್ತಾನೆ, ನೋಡು, ನೀನು ನನ್ನ ಶಿಷ್ಯ, ಹಾಗೆಯೇ ನನಗೆ ಪಾಂಡವರು ನನ್ನ ಬಂಧುಗಳು, ನನಗೆ ಇಬ್ಬರೂ ಬೇಕು. ಹಾಗಾಗಿ ನಾನು ಯುದ್ಧದಲ್ಲಿ ಪಾಲ್ಗೊಳ್ಳುವುದಿಲ್ಲ. ನಾನು ಶಿಷ್ಯನ ಪಕ್ಷವೂ ವಹಿಸಲಾರೆ, ಬಂಧುಗಳ ಪಕ್ಷವನ್ನು ವಹಿಸಲಾರೆ. ನಾನು ಯಾವುದೋ ಒಂದು ಪಕ್ಷ ವಹಿಸಿದ್ರೆ ಇನ್ನೊಂದು ಪಕ್ಷದವರು ನನ್ನವರೇ ಇರೋದ್ರಿಂದ ನಾನು ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಅವ ತೀರ್ಥಯಾತ್ರೆಗೆ ಹೋಗಿರ್ತಾನೆ. ಅವನು ಸರಿಯಾಗಿ ಅಲ್ಲಿಗೆ ಬರ್ತಾನೆ. ಅವನು ಆ ದ್ವೈಪಾಯನ ಸರೋವರದಲ್ಲಿ ಈ ಯುದ್ಧ ಬೇಡ, ಸೆಮಂತ ಪಂಚಕ ಸರೋವರ ಅದು ಕುರುಕ್ಷೇತ್ರದಲ್ಲಿದೆ. ಯಾರು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿ ಗೆಲ್ತಾರೆ ಅಥವಾ ಸಾಯ್ತಾರೆ ಅವರಿಗೆ ಮೋಕ್ಷ ಸಿದ್ಧ. ಹಾಗಾಗಿ ಈ ಯುದ್ಧವನ್ನು ಅಲ್ಲಿ ಮಾಡೋಣ ಅಂತ ಅಲ್ಲಿ ಕರ್ಕೊಂಡು ಹೋಗಿ ಸೆಮಂತ ಪಂಚಕ ಸರೋವರದ ಸುತ್ತ ಎಲ್ಲ ಮತ್ತೆ ಕುರುಕ್ಷೇತ್ರದಲ್ಲಿದ್ದಂತಹ ಬೇರೆ ಬೇರೆ ಜನ ಪ್ರೇಕ್ಷಕರ ಹಾಗೆ ಕೂತ್ಕೊಂಡು ಸಭಾಂಗಣದಲ್ಲಿ ಒಂದು ಕ್ರಿಯೆ ನಡೆದಾಗ ಕೂತು ನೋಡುತ್ತಾರೆ. ಯುದ್ಧ ಆರಂಭ ಅಲ್ಲಿ ಆಗಿರುತ್ತೆ. ಆ ಸೆಮಂತ ಪಂಚಕ ಸರೋವರದ ಒಂದು ದಡದಲ್ಲಿ ಕೃಷ್ಣ ಮತ್ತು ಅರ್ಜುನ ಒಟ್ಟಿಗೆ ಕೂತ್ಕೊಂಡಿದ್ದಾರೆ, ಯುದ್ಧ ನೋಡ್ತಾರೆ. ಯುದ್ಧದ ಏರಿಳಿತಗಳು, ಹೊಡೆತಕ್ಕೆ ಇವನ ಪ್ರತಿಕ್ರಿಯೆ, ಆ ಪ್ರತಿಕ್ರಿಯೆಗೆ ಭೀಮ, ಒಬ್ಬರು ಇನ್ನೊಬ್ಬರ ಜೊತೆಗೆ ಸೆಣಸಾಡುವ ರೀತಿ, ಇವನು ಅವನನ್ನು ಯಾವ ಕಾರಣಕ್ಕೂ ಸೋಲಿಸಕ್ಕೆ ಸಾಧ್ಯ ಇಲ್ಲ ಅನ್ನುವಂತೆ ಅವರ ಬಾಲಿಷ್ಠ್ಯ, ಅದಕ್ಕೆ ಅವರ ಹೊಡೆತ. ಆಗ ಮತ್ತೆ ಮತ್ತೆ ಅವರು ಜರಿದುಕೊಳ್ಳೋದು. ಒಬ್ಬ ಭೀಮಸೇನ ಏನನ್ನು ಒಂದು ಮಾತಿನ ಮೂಲಕ ಕೆಣಕಿದರೆ, ಅಂದು ವಿಷ ಉಣಿಸಿದೆಯಲ್ಲ, ತಗೋ ಒಂದು ಹೊಡೆತ, ನನ್ನನ್ನು ಸುಡುವುದಕ್ಕೆ ಪ್ರಯತ್ನ ಪಟ್ಟೆಯ, ಈಗ ತೋರಿಸು ನಿನ್ನ ದರ್ಪ. ಈ ಥರದ ಒಂದೊಂದು ಚಡಿಯೇಟಿನ ಮಾತು, ಅದಕ್ಕೊಂದೊಂದು ಪೆಟ್ಟು. ಅದಕ್ಕೆ ದುರ್ಯೋಧನ ಕೂಡ ಅಷ್ಟೇ ರಭಸದಿಂದ, ನೀವೇನು ಧರ್ಮಿಷ್ಠರ, ನೀವು ಮಾಡಿದ ಅಪರಾಧಗಳು ಕಡಿಮೆ ಅಂತ ಅವನು ಹೇಳೋದು, ಅವನು ಹೊಡೆಯೋದು. ಈ ಪರಸ್ಪರ ಸೆಣಸಾಟ ಯಾವ ಪರಿ ಕಣ್ಣಿಗೆ ದೃಶ್ಯ ಮಾಧ್ಯಮವಾಗಿ ನೋಡುವವರಿಗೆ ಕಾಣ್ತದೆ ಅಂದ್ರೆ ಅದರ ರಿಪೋರ್ಟ್ನ ತರ ನಮಗೆ ಕೃಷ್ಣ ಕಾಣ್ತಾನೆ. ಅವ ಹೇಳ್ತಿರ್ತಾನೆ ಅರ್ಜುನನ ಹತ್ರ,
ಕಷ್ಟ ಇದೆ ಅರ್ಜುನ. ಇವರಿಬ್ಬರೊಳಗೆ ಯಾರಾದರೂ ಗೆಲ್ಲುವುದು ಕಷ್ಟವಿದೆ, ನ್ಯಾಯ ಮಾರ್ಗದಲ್ಲಂತೂ ಗೆಲ್ಲಲು ಸಾಧ್ಯವಿಲ್ಲ. ಸ್ಪಷ್ಟ ಹೇಳ್ತಾನೆ ಕೃಷ್ಣ. ಅಷ್ಟು ಬಲಿಷ್ಠನಿರುವುದರಿಂದ, ಯುದ್ಧ ನಿಯಮಗಳಲ್ಲಿ ಎಲ್ಲಿಯೂ ಕೂಡ ಯಾವ ಊನ ಇಲ್ಲದೆ ಇರುವುದರಿಂದ ಅವನನ್ನ ಇಂಥದೊಂದು ಹೊಡೆತದಿಂದ ಕೊಲ್ಲುತ್ತೇನೆ, ಸೋಲಿಸುತ್ತೇನೆ ಅನ್ನುವುದು ಖಂಡಿತಕ್ಕೂ ಅಸಾಧ್ಯ ಮಾತು. ಹೇಗಾದರೂ ಮಾಡಿದರೆ ಅದಕ್ಕೆ ಒಂದೇ ದಾರಿ, ನ್ಯಾಯವಲ್ಲದ ಅನ್ಯಾಯದ ಮಾರ್ಗದ ಮೂಲಕ ಮಾತ್ರ. ಆಗ ಅರ್ಜುನ ಹೇಳ್ತಾನೆ, ಹೇಗೆ ಮತ್ತೆ? ಏನೂ ಇಲ್ಲ, ಸ್ವಲ್ಪ ಗದಾಯುದ್ಧದ ನೀತಿ ನಿಯಮಗಳಿಗೆ ವಿರುದ್ಧವಾಗಿ ಅವನು ತೊಡೆಗೆ ಹೊಡೆಯಬೇಕು. ಇಲ್ಲದೆ ಇದ್ದರೆ ಈ ಯುದ್ಧ ಮುಕ್ತಾಯ ಆಗುವುದಿಲ್ಲ, ಭೀಮಸೇನ ಸೋಲುವ ಸಾಧ್ಯತೆ ಇದೆ. ಅರ್ಜುನ ಗಮನಿಸಿ, ಅರ್ಜುನ ಮೆಲ್ಲಗೆ ತೊಡೆಯನ್ನ ಸೈನ್ ಮಾಡ್ತಾನೆ. ಭೀಮಸೇನನಿಗೆ ತೊಡೆಯನ್ನ ಹೀಗೆ ಹೊಡೆದು ತೋರಿಸ್ತಾನೆ ಕೂತಲ್ಲಿಂದ. ಭೀಮಸೇನ ಅದನ್ನು ಗ್ರಹಿಸ್ತಾನೆ. ಯುದ್ಧದ ಪರಾಕಾಷ್ಠೆ ಮತ್ತೆ ಮೇರೆ ಮೀರಿದೆ. ಅವಕಾಶ ಸಿಗ್ಬೇಕಲ್ಲ, ತೊಡೆಗೆ ಹೊಡಿಬೇಕಾದ್ರೂ ಅವನು ಅಷ್ಟು ನಿರಾಳವಾಗಿ ಸಿಗೋದಿಲ್ಲ. ಎಲ್ಲದಕ್ಕೂ ಅಡ್ಡ ಹಿಡಿಯುವ ಅವನ ಭೀಮಸೇನನ ಗದೆಯಷ್ಟೇ ಬಲಿಷ್ಠವಾಗಿ ಇವನ ಪ್ರತಿಕ್ರಿಯೆಗಳಿವೆ. ಹಾಗಾಗಿ ಆ ಅರ್ಜುನನ ಸನ್ನೆಯನ್ನು ನೋಡಿದ ಬಳಿಕವೂ ಎಷ್ಟೋ ಹೊತ್ತು ಒಬ್ರು ಇನ್ನೊಬ್ಬರನ್ನು ಸೋಲಿಸೋದಿಲ್ಲ ಅನ್ನುವಂತಹ ಘನಿಷ್ಠ ಯುದ್ಧದ ಪರಾಕಾಷ್ಠೆಯಲ್ಲಿ ಒಂದು ಕ್ಷಣ ಒಂದು ಅವಕಾಶ ಆಗುತ್ತೆ. ಭೀಮಸೇನ ಅವನ ತೊಡೆ ಮುರಿತಾನೆ. ಹಾಗೆ ತೊಡೆ ಮುರಿಸಿಕೊಂಡ ನಂತರ ದುರ್ಯೋಧನ ನೆಲಕ್ಕೆ, ಅಂದು ಮಾಡಿದ ಅಪರಾಧಗಳಿಗೆ ಸರಿಯಾದ ಶಿಕ್ಷೆಯಾಯಿತು. ಒಂದು ದಿನ ಸಿಂಹಾಸನದಲ್ಲಿ ಕೂತವನು ಹೀಗೊಂದು ಧರಾಶಾಯಿ ಆಗಬೇಕು. ತಲೆಮೆಟ್ಟುವುದು ಧರ್ಮವಲ್ಲ, ಒಂದನೆಯದ್ದು. ಎರಡನೆಯದ್ದು, ಅವನು ನನ್ನ ಶಿಷ್ಯ, ಅವನನ್ನು ನನ್ನ ಉಪಸ್ಥಿತಿಯಲ್ಲಿ ನೀನು ತಲೆಮೆಟ್ಟಿದೆ ಎಂದರೆ ಅದು ಶಿಷ್ಯನ ತಲೆಮೆಟ್ಟಿದ ಮುಂದಿನ ಭಾಗವಾದ ನಾನು ಉತ್ತರ ರೂಪ ಗುರು ನನ್ನ ತಲೆ ಮೆಟ್ಟಿದ ಹಾಗೆ ಇಂಥದೊಂದು ತಪ್ಪನ್ನ, ಅಧರ್ಮವನ್ನ ನೀನು ಮಾಡಿದ್ದಿ. ನಿನ್ನನ್ನು ಈಗ ನಾನು ಯಾವ ದೃಷ್ಟಿಯಿಂದ ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನು ನೀಡಿಯೇ ಸಿದ್ಧ ಅಂತ ತನ್ನ ಹಲಾಯುಧವನ್ನ ಎತ್ತುತ್ತಾನೆ. ಎಲ್ಲ ನೋಡಿದವ ಕೃಷ್ಣ ತಕ್ಷಣ ಹೋಗಿ ಕೃಷ್ಣ ಬಲರಾಮನನ್ನ ಆಲ್ಮೋಸ್ಟ್ ಅಪ್ಪಿ ಹಿಡ್ಕೊಂಡು ಕರ್ಕೊಂಡು ಹೋದ ಅಂದ ಹಾಗೆ ಬಾಚಿ ಈಚೆಗೆ ಕರ್ಕೊಂಡು, ಅಣ್ಣ ಅಣ್ಣ ತಲೆ ಬಿಸಿ ಮಾಡಬೇಡ, ಕೋಪ ಮಾಡಬೇಡ, ನಂಗೆ ನಿನ್ನ ಮಾತು ಅರ್ಥ ಆಗುತ್ತೆ, ಆದರೆ ಮತ್ತೆ ಪುನಃ ಹೇಳ್ತಾನೆ, ನೀನು ನನ್ನನ್ನು ತಡೆಯಬೇಡ ಕೃಷ್ಣ. ಕೇವಲ ತಲೆ ಮೆಟ್ಟಿದ ಅಪರಾಧವಲ್ಲ, ನಾನು ಇಬ್ಬರಿಗೂ ಯುದ್ಧ ಕಲಿಸಿದವ. ಭೀಮಸೇನನೂ ನನ್ನ ಶಿಷ್ಯ, ಬಲರಾಮನೂ ನನ್ನ ಶಿಷ್ಯ. ನಾನು ಈ ಯುದ್ಧ ಪರಂಪರೆಯಲ್ಲಿ ಗದಾಯುದ್ಧದಲ್ಲಿ ತೊಡೆಯನ್ನ ಹೊಡೆಯುವ ಯಾವ ಧರ್ಮಶಾಸ್ತ್ರವೂ ಇಲ್ಲದ ಕ್ರಮವನ್ನು ಹೇಳಿಕೊಟ್ಟಿಲ್ಲ. ಅವನ ಅಧರ್ಮದ ಯುದ್ಧ ಮಾಡಿದ್ದಾನೆ. ಆದ್ದರಿಂದ ಅದಕ್ಕೂ ಶಿಕ್ಷೆ ಆಗಬೇಕು ಅಂತ ಮತ್ತೆ ಬಲರಾಮ ಕುಪಿತನಾಗ್ತಾನೆ. ಈ ಬಾರಿ ಕೃಷ್ಣ, ಅಣ್ಣ ನನಗೆ ನೀನು ಹೇಳುವ ಎಲ್ಲ ಮಾತುಗಳು ಅರ್ಥವಾಗುತ್ತವೆ. ಇದು ನೀನು ಭಾವಿಸಿದಂತೆ ತಪ್ಪಿನ, ಅಧರ್ಮದ, ಅನ್ಯಾಯದ ಭಾಗವಾಗಿ ನಿನಗೆ ಕಾಣಿಸುವುದು ಸಹಜವಿದೆ. ಆದರೆ ಒಂದು ಕ್ಷಣ ಯೋಚನೆ ಮಾಡು. ಇಲ್ಲಿ ದುರ್ಯೋಧನನನ್ನು ಅಂದು ಶಪಥ ಮಾಡುವಾಗ ಭೀಮಸೇನ ಹೇಳಿದ್ದ, ತೊಡೆ ತಟ್ಟಿ ದ್ರೌಪದಿಯನ್ನು ಕರೆದದರ ದುಃಖಕ್ಕೆ ನಿನ್ನ ತೊಡೆ ಮುರಿಯುತ್ತೇನೆ ಎಂದು ಶಪಥ ಮಾಡಿದ್ದ. ಭೀಮಸೇನನ ಒಂದು ಶಪಥವಿತ್ತು. ಎರಡನೆಯದ್ದು, ಮೈತ್ರೇಯ ಋಷಿಗಳಕ್ಕೆ ಮೊದಲು ಯೋಚನೆ ಮಾಡು, ನಾವು 6 ಕಾರಣಗಳಿಗಾಗಿ ಕೆಲವನ್ನು ಸಹಿಸಿಕೊಳ್ಳಬೇಕು. ಕೃಷ್ಣನ ಮಾತು ನೋಡಿಗಳಿಗಾಗಿ ಕೆಲವನ್ನು ಸಹಿಸಿಕೊಳ್ಳಬೇಕು. ಕೃಷ್ಣನ ಮಾತು ನೋಡಿ. ಹಾಗೆಯೇ ಮಿತ್ರನ ಮಿತ್ರ 3 ಕಡೆ 3 ಲೀನೇಜ್ ಹೇಳ್ತಾನೆ. ಮಿತ್ರನ ಮಿತ್ರ ಹೀಗೆಲ್ಲರನ್ನು ಸಲಹಿದಾಗ ಅದು ಅಭಿವೃದ್ಧಿಯನ್ನ ಕಾಣುವ ಒಂದು ಮಾರ್ಗ. ಆತ್ಮವೃದ್ಧಿ ಅಂದರೆ ನನ್ನ ಒಳಿತನ್ನು ನಾನು ಕಾಪಾಡಿಕೊಳ್ಳುವುದು. ಶತ್ರು ನಾಶ ಅಂದರೆ ನನಗೆ ಇಮಿಡಿಯೇಟ್ ಯಾರು ನನ್ನನ್ನು ದ್ವೇಷಿಸ್ತಾರೆ ಅವರನ್ನು ನಾಶ ಮಾಡುವುದು ಕ್ಷತ್ರಿಯನ ಲಕ್ಷಣ. ಮಿತ್ರವೃದ್ಧಿ ಅಂದಾಗ ನನಗೆ ಯಾರು ನಿಜವಾಗಿ ಮಿತ್ರತ್ವ ಕೊಟ್ಟಿದ್ದಾರೆ ಅವರನ್ನು ನಾನು ಅಭಿವೃದ್ಧಿಗೊಳಿಸುವುದಕ್ಕೆ ಸಹಕರಿಸಬೇಕು. ಹಾಗೆಯೇ ಶತ್ರುವಿನ ಮಿತ್ರನನ್ನು ನಾಶ ಮಾಡಬೇಕು, ಮಿತ್ರನನ್ನು ವೃದ್ಧಿಗೊಳಿಸಬೇಕು. ಒಂದು ದೃಷ್ಟಿಯಿಂದ ಕೃಷ್ಣ ಹೇಳ್ತಾನೆ, ನೆನಪು ಮಾಡಿಕೊ, ಇವರು ನಮಗೆ ಬಂಧುಗಳು,
ಇವರು ನಮ್ಮ ಸೋದರತ್ತೆಯ ಮಕ್ಕಳು. ಆ ದೃಷ್ಟಿಯಲ್ಲಿ ಇದು ಆತ್ಮವೃದ್ಧಿ, ಕುಲವೃದ್ಧಿಗೆ ಸಂಬಂಧಪಟ್ಟದ್ದು. ಕುಲದ ವೃದ್ಧಿಯ ದೃಷ್ಟಿಯಿಂದ ಇವರಿಗೆ ತುಂಬಾ ಅಧರ್ಮವಾಗಿದೆ, ಅನ್ಯಾಯವಾಗಿದೆ. ಹಾಗಾಗಿ ಎದುರು ಪಕ್ಷದ ಅಧರ್ಮ ಅನ್ಯಾಯಕ್ಕೆ ನಾವು ನಮ್ಮ ಈ ಕುಲಕ್ಕೆ ವೃದ್ಧಿ ಅನ್ನುವ ಕಾರಣಕ್ಕಾಗಿ ಆತ್ಮವೃದ್ಧಿಯ ದೃಷ್ಟಿಯಿಂದ ಇವರ ಜೊತೆಗಿರಬೇಕು. ಇವರ ಶತ್ರುಗಳು ನಮಗೆ ಶತ್ರುಗಳಾಗಬೇಕು. ಶತ್ರುವಿನ ಮಿತ್ರ ನಮಗೆ ಶತ್ರು. ಹಾಗಾಗಿ ಇವರ ಶತ್ರುಗಳು ಯಾರೇ ಇದ್ರೂ ಕೂಡ ನಮಗೆ ಶತ್ರುಗಳಾಗಬೇಕು. ಆ ದೃಷ್ಟಿಯಲ್ಲೂ ಕೂಡ ಇವರ ಶತ್ರುಗಳು ಅವರು. ಇವರು ಏಳಿಗೆ ಆದರೆ ನಮ್ಮ ಏಳಿಗೆ, ಇವರ ಶತ್ರು ನಾಶವಾದರೆ ನಮ್ಮ ನಾಶ. ನಮ್ಮ ಏಳಿಗೆಯನ್ನು ನಾವು ಈ ದೃಷ್ಟಿಯಿಂದ ನೋಡಬೇಕು. ಅದು ನಿನಗೆ ಗೊತ್ತಿಲ್ಲದ ವಿಷಯವಲ್ಲ. ಬಲರಾಮ ಮಾತಾಡದೆ ಎದ್ಕೊಂಡು ಅಲ್ಲಿಂದ ವಾಕೌಟ್ ಮಾಡ್ತಾನೆ, ಹೊರಟು ಹೋಗಿ ಬಿಡ್ತಾನೆ. ಅವನಿಗೆ ಏನು ಉತ್ತರಿಸ್ಬೇಕು ಅಂತ ಅನಿಸೋದಿಲ್ಲ. ಇಷ್ಟಾದಾಗ ಯುಧಿಷ್ಠಿರ ಬಂದು ಹೇಳ್ತಾನೆ, ಭೀಮಸೇನ, ನೀನು ಮಾಡಿದ್ದು ಬಹಳ ದೊಡ್ಡ ಅಪರಾಧ. ಕಾಲಿನಿಂದ ಒದೆಯಬಾರದಿತ್ತು. ನೀನು ಧರ್ಮಯುದ್ಧವೋ ಅಧರ್ಮಯುದ್ಧವೋ, ಯುದ್ಧ ಮುಗಿದಿತ್ತು, ಅವನು ಧರಾಶಾಯಿಯಾಗಿದ್ದ, ಅವನನ್ನು ಮತ್ತೆ ಕಾಲಿನಿಂದ ಒದೆದು ನೋಡಿ, ಒಂದು ವಾಕ್ಯ ಮುಂದಿನ ಬಹಳ ಗಮನಾರ್ಹ. ನೀನು ಕಾಲಿನಿಂದ ಒದೆದು ನಮ್ಮ ವಂಶನಾಶಕ್ಕೆ ನಾಂದಿ ಹಾಡಿದಿ. ಒಬ್ಬ ದೊರೆ ಇದ್ದಾಗ ಕೊಲ್ಲುವುದು ಬ್ರಹ್ಮಹತ್ಯಾ ದೋಷ ಅಂತ ಒಂದು ಮಾತು ಇದೆ. ಕಾರ್ತವೀರ್ಯಾರ್ಜುನನನ್ನ ಪರಶುರಾಮ ಕೊಂದು ಬಂದಾಗ ಜಮದಗ್ನಿ ಹೇಳ್ತಾನೆ, ಏನೇ ತಪ್ಪು ಮಾಡಿರಲಿ ನೀನು ಕೊಂದದ್ದು ಒಬ್ಬ ದೊರೆಯನ್ನು ಕೊಲ್ಲುವುದು ಎಂದರೆ ಅದು ಬ್ರಹ್ಮಹತ್ಯಾ ದೋಷಕ್ಕೆ ಸರಿಸಮಾನ. ಹಾಗಾಗಿ ತೀರ್ಥಯಾತ್ರೆಗೆ ಹೋಗು, ಪ್ರಾಯಶ್ಚಿತ್ತ ಮಾಡಿಕೊ ಅಂತ. ದೊರೆಯನ್ನು ಕೊಲ್ಲಬಾರ್ದು. ಯಾಕೆ ದೊರೆಯನ್ನು ಕೊಲ್ಲಬಾರ್ದು ಅನ್ನೋದಕ್ಕೆ ನಿಮಗೆ ಪೃಥು ಚರಿತ್ರೆಯಲ್ಲಿ, ಭರತನ ಚರಿತ್ರೆಯಲ್ಲಿ ವೇದವ್ಯಾಸರು ವಿವರಣೆ ಕೊಡ್ತಾರೆ. ಒಬ್ಬ ದೊರೆ ಆ ದೇಶದ ದೊರೆತನವನ್ನ ತಗೊಂಡ ಅಂತಾದಾಗ ದೇವಲೋಕದ ಸಕಲ ದೇವತೆಗಳು ಬಂದು ಅವನಲ್ಲಿ ನೆಲೆಸ್ತಾರಂತೆ. ಇಡೀ ದೇಶದ ಜವಾಬ್ದಾರಿಯನ್ನು ನಡೆಸುವ ಶಕ್ತಿಯನ್ನು ಅವನ ಒಳಗೆ ಉಂಟು ಮಾಡುವುದಕ್ಕಾಗಿ. ಯಾಕಂದ್ರೆ ಈ ದೇಶವನ್ನ, ಈ ಭೂಮಂಡಲದ ನೆಲವನ್ನು ನಾವೇ ನಡೆಸುವುದಲ್ಲ, ಇಲ್ಲೇ ನಮಗೆ ಅಂತರಿಕ್ಷದ ಆಚೆಗಿರುವ ದೇವಲೋಕದ ದೇವತೆಗಳ ಸಹಕಾರ ಇಲ್ಲದೇ ಇದ್ರೆ ಇದು ನಡೆಯಲ್ಲ ಅಂತ ಸ್ಪಷ್ಟವಾಗಿ ಭರತನ ಮತ್ತು ಪೃಥು ಚರಿತ್ರೆಯಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ದೇವತೆಗಳೆಲ್ಲ ಬಂದು ನೆಲೆಸೋದ್ರಿಂದ ನೀವು ದೇವತೆಗಳನ್ನು ಕೂಡ ಕೊಂದ ಹಾಗೆ ಅಂತ. ಅದಕ್ಕಾಗಿ ಇದನ್ನ ಒಂದು ಹತ್ಯೆ ಅನ್ನೋದನ್ನ ಬಹಳ ದೋಷ ಅಂತ ಹೇಳೋದು. ಬ್ರಹ್ಮಹತ್ಯಾ ದೋಷಕ್ಕೆ ಸರಿಸಮಾನವಾದುದು. ರಾಜನನ್ನು ಕೊಲ್ಲಬಾರ್ದು, ರಾಜನನ್ನು ಮೆಟ್ಟಬಾರ್ದು, ರಾಜನನ್ನು ತುಳಿಯಬಾರ್ದು ಅಂತ. ನಮ್ಮಲ್ಲಿ ಅದು ಇತಿಹಾಸದಲ್ಲಿ ಸಾಕಷ್ಟು ಆಗಿ ಹೋಗಿದೆ. ನಮ್ಮಲ್ಲಿ ದೊರೆಗಳನ್ನು ಕೊಂದಿದ್ದೇವೆ ನಾವು. ಕೊಲ್ಲುವುದರ ಬೇರೆ ಬೇರೆ ಆಯಾಮಗಳನ್ನು ಈಗಲೂ ಕೂಡ ಬೇರೆ ಬೇರೆ ದೇಶಗಳು ನಮ್ಮ ದೊರೆಗಳನ್ನು ಕೊಲ್ಲುವ ಪ್ರಯತ್ನ ಮಾಡ್ತಿರುವುದನ್ನು ಕೂಡ ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ನಾವು ನಂಬಬೇಕಾದದ್ದು ಏನು ಅಂದ್ರೆ, ನಾವು ದೇವರನ್ನ ಅದಕ್ಕೆ ಯಜ್ಞಗಳನ್ನು ಹೆಚ್ಚು ಮಾಡಬೇಕು, ದೇವ ಪೂಜೆಗಳನ್ನು ಹೆಚ್ಚು ಮಾಡಬೇಕು ಅಂತ ಋಷಿಮುನಿಗಳೆಲ್ಲ ನಿಮಗೆ ಗಮನಿಸಿರ್ಬೋದು. ಮೋದಿಯವರಿಗಾಗಿ ಮಹಾಯಜ್ಞಗಳೆಲ್ಲ ನಡೀತಾ ಇರೋದು ಇದನ್ನು ಬಲ್ಲವರು ಮಾಡ್ತಾ ಇರೋದು. ಅವರು ದೇವತೆಗಳನ್ನು ಅರಿಕೆ ಮಾಡ್ಕೊಳ್ಳೋದು, ಆ ದೊರೆಯನ್ನು ಉಳಿಸು ಅಂತ. ದೊರೆಯನ್ನು ಉಳಿಸೋದು ನಮ್ಮ ಕೈಯಲ್ಲ, ದೇವತೆಗಳ ಕೈಯಲ್ಲಿದೆ ಅನ್ನೋದು ಭಾರತೀಯ ಪರಂಪರೆ. ಇಂಥದೆಲ್ಲ ಆಯಾಮಗಳಲ್ಲಿ ಆ ಯುಧಿಷ್ಠಿರ ಧರ್ಮನಿಷ್ಠ. ಅವನು ಧರ್ಮರಾಯ ಅವನಿಗೆ ಗೊತ್ತು, ನೀನು ತುಳಿಯಬಾರದಿತ್ತು, ಇದು ನಮ್ಮ ವಂಶದ ನಾಶಕ್ಕೆ ನಾಂದಿ ಅಂತ. ಇಷ್ಟು ಹೇಳಿದಾಗ ಇನ್ನು ಭೀಮಸೇನ ಉತ್ತರ ಕೊಟ್ಟಿಲ್ಲ. ಕೃಷ್ಣ ಬಲರಾಮನನ್ನು ಕಳಿಸಿ ಇತ್ಲಾಗ್ ಬಂದು ಭೀಮಸೇನನಿಗೆ ಹೇಳ್ತಾನೆ, ಏನಾಗಿತ್ತು ನಿನಗೆ, ಯಾಕೆ ಅವನ ತಲೆ ಮೆಟ್ಟಿದೆ? ಅಷ್ಟರಲ್ಲಿ ಯುಧಿಷ್ಠಿರನನ್ನು ಬೈತಾನೆ, ಈಗ ನೀನು ಯಾಕೆ ಸಮಜಾಯಿಸುತ್ತಿ? ನೀನು ಅಲ್ಲೇ ಪಕ್ಕಕ್ಕಿದ್ದೀಯಲ್ಲ, ತುಳಿಯುವುದಕ್ಕೆ ಕಾಲು ಎತ್ತಿದಾಗ ಯಾಕೆ ತಡೆಯಲಿಲ್ಲ? ಯುಧಿಷ್ಠಿರ ಹೇಳ್ತಾನೆ, ಅವನ ಆ ಆವೇಶದ ಆರ್ಭಟದಲ್ಲಿ ಅವನು ಯುದ್ಧ ಮುಗಿಸಿ ಅದೇನು ಮಾಡುವವನಿದ್ದಾನೆ ಎನ್ನುವುದು ನನಗಿನ್ನೂ ಗಮನಕ್ಕೆ ಬರುವ ಮೊದಲು ಅವನು ತುಳಿದು ಬಿಟ್ಟ. ಅವನಿಗಿದ್ದ ಆ ಅಸಹನೆ, ಅವನನ್ನು ವಿಷ ಹಾಕಿ ಕೊಲ್ಲಲು ಪ್ರಯತ್ನಿಸಿದ್ದು, ಅವನಿಗೆ ಘಟಸರ್ಪಗಳಿಂದ ನೀರಿನಲ್ಲಿ ಮುಳುಗಿ ಸಾಯಿಸಬೇಕೆನ್ನುವ ಪ್ರಯತ್ನ ಮಾಡಿದ್ದು, ಅಥವಾ ಅವನ ಮೇಲೆ ಮಾಡಿದ ಬೇರೆ ಬೇರೆ ಅವ್ಯಾಹತವಾದ ದುರ್ಯೋಧನನ ದ್ವೇಷ, ಅದು ಅವನಿಗೆ ಆ ಕ್ಷಣಕ್ಕೆ ಏನನ್ನೋ ಸಿಟ್ಟಿನ ಆವೇಶದ ಒಂದು ಭರಾಟೆಯಲ್ಲಿ ಯಾವುದೋ ಕ್ರಿಯೆಗೆ ಅವನನ್ನು ಪ್ರಚೋದಿಸುತ್ತಿದೆ ಎಂದಷ್ಟೇ ನಾನು ಭಾವಿಸಿದ್ದೆ. ನನಗೆ ಅವನು ತುಳಿಯುತ್ತಾನೆ ಅನ್ನೋದು ಕಲ್ಪನೆ ಆಗಲಿಲ್ಲ. ಮತ್ತೆ ಯುಧಿಷ್ಠಿರ ಕ್ಷಮೆ ಕೇಳಕ್ ಶುರು ಮಾಡ್ತಾನೆ. ನೀನು ಈಗಾಗಲೇ ಎಲ್ಲರನ್ನು ಕಳೆದುಕೊಂಡಿದ್ದಿ ದುರ್ಯೋಧನ, ನಮ್ಮನ್ನು ಇಂಥದೊಂದು ಭೀಮಸೇನನ ಈ
ಕಾರ್ಯಕ್ಕಾಗಿ ಕ್ಷಮಿಸು, ನಾವು ಇಂಥ ಕೆಲಸ ಮಾಡಬಾರದಿತ್ತು, ಅದು ಇದು. ಅವನ ದುಃಖದ ರಾಗ ನಿರರ್ಗಳವಾಗಿ ನಡೀತಾ ಇರುವಾಗ ಕೃಷ್ಣ ಸಾಕು ಮಾಡೋ ಯುಧಿಷ್ಠಿರ, ಒಂದು ದೃಷ್ಟಿಯಿಂದ ದುರ್ಯೋಧನ ತಾನು ಮಾಡಿದ ತಪ್ಪು ಏನಿತ್ತೋ ಅದಕ್ಕೆ ಬೇಕಾದದ್ದನ್ನು ಅನುಭವಿಸಿದ್ದಾನೆ. ಅವನ ಜೀವಿತಾವಧಿಯಲ್ಲಿ ಅವನು ಮಾಡಿದ ಎಲ್ಲ ಅಪರಾಧಗಳಿಗೆ ಈಗ ಸರಿಯಾದ ಶಾಸ್ತಿಯಾಗಿದೆ. ಅವನು ಮಾಡಿದ ತಪ್ಪುಗಳ ಎಲ್ಲಾ ಲೆಕ್ಕಾಚಾರ ಮಾಡಿದರೆ ಈಗಿನ ತಪ್ಪುಗಳನ್ನು ನಾವು ಬಹಳವಾಗಿ ಗಣಿಸಬೇಕಾಗಿಲ್ಲ. ಮತ್ತು ಅನ್ಯಾಯಕ್ಕೆ ಅನ್ಯಾಯದ ಮಾರ್ಗ ಅನಿವಾರ್ಯವಾದದ್ದು ನಮಗೆ ಗೊತ್ತಿರುವ ಸಂಗತಿ. ಇದನ್ನೆಲ್ಲ ಬಹಳ ಯೋಚಿಸುವ ಹೊತ್ತಲ್ಲ. ನಡಿ, ನಾವೀಗ ನಮ್ಮ ಕೆಲಸಕ್ಕೆ ಹೊರಡಬೇಕು ಅಂತ ಎಚ್ಚರಿಸುವಾಗ ಬಹಳ ಸುಂದರವಾದ ವಿವರಣೆ ಇದೆ. ಅವನು ತೊಡೆ ಮುರಿದದ್ದು ಅಂದ್ರೆ ಇಡೀ ಬೆನ್ಮೂಳೆ ಮುರಿದಿದೆ, ಅವನಿಗೆ ಏಳುವ ಶಕ್ತಿ ಇಲ್ಲ, ಬಿದ್ದಿದ್ದಾನೆ. ಮಾತು ಕೇಳ್ತಿದೆ ಎಲ್ಲರದ್ದು, ಅಸಹಾಯ ಸ್ಥಿತಿ. ಕೃಪಾ, ಕೃತವರ್ಮ, ಅಶ್ವತ್ಥಾಮರು ದೂರದಲ್ಲಿದ್ದಾರೆ, ಜೊತೆಗೆ ಯಾರೂ ಇಲ್ಲ. ಅವನು ಒಂಥರ ತೆವಳಿ ಎದ್ದು ಕೂತನಂತೆ, ಹೇಗೋ ಪ್ರಯತ್ನ ಪಟ್ಟು. ಆ ತೆವಳಿ ಏಳುವಾಗ ಪೃಷ್ಠದ ಸಹಾಯ ಒಂದೇ, ಅವನಿಗೆ ಕಾಲ್ ಸಹಾಯ ಮಾಡಲ್ಲ. ಆ ಪೃಷ್ಠದ ಸಹಾಯದಲ್ಲಿ ಹೇಗೋ ಮಾಡಿ ತನ್ನನ್ನ ನೇರ ಮಾಡಿ ಸೆಟೆದು ಕೂತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಬಹಳ ಮಾತನಾಡುತ್ತೆ ಕೃಷ್ಣ. ಯಾವ ಧರ್ಮ ನೀನು ಮಾಡಿದ್ದಿ? ನಾನು ಇಷ್ಟು ಹೊತ್ತು ಇಲ್ಲಿ ಯುದ್ಧ ಮಾಡುವಾಗ ನೀನು ಅಲ್ಲಿ ಅರ್ಜುನನ ಜೊತೆಗೆ ಮಾತನಾಡಿ ತೊಡೆ ಹೊಡೆದು ಕೊಲ್ಲು ಎಂದ ಸನ್ನೆಯನ್ನು, ನಿಮ್ಮ ಮಾತುಕತೆಗಳನ್ನು ನಾನು ಕೇಳಲಿಲ್ಲ ಎಂದು ಭಾವಿಸಿದ್ದೀಯ. ನಿನ್ನ ಅಧರ್ಮದಿಂದ ನೀನು ಕೊಂದದ್ದನ್ನು ಸಮರ್ಥಿಸುತ್ತೀಯ. ನನ್ನನ್ನು ಮಾತ್ರವಲ್ಲ, ನೀನು ಕರ್ಣ ಒಂದು ರಥದ ಚಕ್ರ ಹೂತು ಹೋದಾಗ ಅವಕಾಶ ಕೊಡದೆ ಈ ಹೊತ್ತಿನಲ್ಲೇ ಕೊಲ್ಲು ಎಂದು ಕೊಲ್ಲಿಸಿದ ದುರಾತ್ಮ. ಅಷ್ಟು ಮಾತ್ರ ಮಾಡಲಿಲ್ಲ. ಆ ದ್ರೋಣಾಚಾರ್ಯರು ಸಾಕ್ಷಾತ್ ಯೋಗಿಗಳು, ತಪಸ್ವಿಗಳು. ತಮ್ಮ ಮಗ ಎಲ್ಲಿ ಹೋಗಿದ್ದಾನೆ ಎನ್ನುವುದನ್ನು ಯೋಗ ಮಾರ್ಗದ ಮೂಲಕ ತಿಳಿಯುವುದಕ್ಕಾಗಿ ದೇಹವನ್ನು ತನ್ನ ಯೋಗ ಸ್ಥಿತಿಯಲ್ಲಿ ತಾನು ಧಾರಣೆ ಮಾಡಿ ಆ ಜೀವಜ್ಯೋತಿಯನ್ನಷ್ಟೇ ಹೊರಗೆ ಕಳುಹಿಸಿ ಹುಡುಕಿ ಬರಲಿಕ್ಕೆ ಹೋದಾಗ ಆ ದೇಹವನ್ನು ಶಿರಚ್ಛೇದ ಮಾಡಿಸುವುದಕ್ಕೆ ದೃಷ್ಟದ್ಯುಮ್ನ ಬಂದಾಗ ತಡೆಯುವ ಎಲ್ಲ ಸಾಧ್ಯತೆ ಇತ್ತು, ನಿನಗೆ ತಡೆಯಲಿಲ್ಲ. ಅಷ್ಟು ಮಾತ್ರವೇ, ಭೂರಿಶ್ರವಸ್, ನಿಮಗೆ ಆ ಉಲ್ಲೇಖ ಒಂದು, ಕೃಷ್ಣನ ಹೆಚ್ಚು ಅದರಲ್ಲಿ ಪಾರ್ಟಿಸಿಪೇಷನ್ ಇಲ್ಲ ಅಂತ ನಾನು ಹೇಳಲಿಲ್ಲ. ಭೂರಿಶ್ರವಸ್ ಒಂದು ನಿರ್ಧಾರ ಮಾಡ್ತಾನೆ, ತನ್ನ ಯಾವುದೋ ಒಂದು ತಪ್ಪು ಅಪರಾಧಗಳನ್ನೆಲ್ಲ ನೆನಪು ಮಾಡಿಕೊಂಡು ಅವನು ಪ್ರಾಯೋಪವೇಶ ಮಾಡೋದು ಅಂತ ಕೂತ್ಬಿಡ್ತಾನೆ. ಸಿಕ್ಕಾಪಟ್ಟೆ ಫೈಟ್ ಕೊಟ್ಟವ, ಇನ್ನಿಲ್ಲದಂತೆ ಹೋರಾಟ ಮಾಡಿದವ ಭೂರಿಶ್ರವಸ್. ಅವನು ಪ್ರಾಯೋಪವೇಶ ಅಂದ್ರೆ ಉಪವಾಸ ಇದ್ದು ಸಾಯುದು. ಅವ್ರು ಯುದ್ಧ ಬಿಡ್ತಾನೆ, ಶಸ್ತ್ರಾಸ್ತ್ರ ಕೆಳಗಿಡ್ತಾನೆ, ತಾನು ಪ್ರಾಯೋಪವೇಶಕ್ಕೆ ಸಿದ್ಧನಾದೆ ಅಂತ ಘೋಷಿಸಿ ಕೂತ್ಕೊಳ್ತಾನೆ. ಆಗ ಸಾತ್ಯಕಿ ಅವನ ಚೆಂಡ ಹರಿಸ್ತಾನೆ ತಲೆನ. ಸಾತ್ಯಕಿಯ ಮುಖಾಂತರ ಭೂರಿಶ್ರವಸ ಪ್ರಾಯೋಪವೇಶಕ್ಕೆ ಕೂತಾಗ ತಲೆ ಹಾರಿಸಿದಿರಲ್ಲ. ಈಗ ಆ ಹೊತ್ತಿಗೆ ಮಾಡಿದ ಅಧರ್ಮ ಏನು ಸಾಮಾನ್ಯವೇ? ನಾನು ಅಧರ್ಮಿ ಎನ್ನುವಾಗ ಈ ಅಧರ್ಮದ ಲೆಕ್ಕಾಚಾರಗಳು ಎಲ್ಲಿ ಹೋದವು? ಒಂದೊಂದು ಭೀಷ್ಮಾಚಾರ್ಯರು ಅವರು ಸಾಯುವುದು ಹೇಗೆ ಎನ್ನುವುದನ್ನು ಅವರ ಮೂಲಕವೇ ತಿಳಿದು ಶಿಖಂಡಿಯನ್ನು ನಿಲ್ಲಿಸಿ ಅವರನ್ನು ಕೊಂದೆಯಲ್ಲ. ಆಗ ಎಲ್ಲಿ ಹೋಗಿತ್ತು ನಿನ್ನ ಧರ್ಮದ ಮಾತು? ಈಗ ನನ್ನನ್ನು ತೊಡೆ ಮುರಿದು ಕೊಲ್ಲಿಸುವ ಒಂದು ದುಷ್ಟತನವನ್ನ ಭೀಮನಿಗೆ ಪ್ರಚೋದನೆ ಕೊಟ್ಟು ಧರ್ಮದ ಮಾತನಾಡುವುದಕ್ಕೆ ನಿಂತಿದ್ದೀಯಾ ಅಂತ ಕೇಳ್ತಾನೆ. ಕೃಷ್ಣ ಫಸ್ಟ್ ಟೈಮ್ ಕೆಟ್ಟ ಶಬ್ದದಲ್ಲಿ ಬೈತಾನೆ. ನೀಚ, ದುರಾಚಾರಿ, ದುರಾತ್ಮ, ಧರ್ಮದ ಮಾತನ್ನಾಡುತ್ತೀಯ. ಸರಿಯಾಗಿ ಇನ್ನೊಮ್ಮೆ ಪುನರವಲೋಕನ ಮಾಡು. ನೀನು ಮಾಡಿದ ಧರ್ಮ ಕಾರ್ಯಗಳನ್ನು ಪಟ್ಟಿ ಮಾಡಿ ನೋಡು. ಯಾವೆಲ್ಲ ಧರ್ಮಗಳನ್ನು ನೀನು ಮಾಡಿದ್ದೀಯೋ ಅದಕ್ಕೆ ಸರಿಯಾದ ಪ್ರತಿಫಲವನ್ನು ನಾನು ಕೊಟ್ಟಿದ್ದೇನೆ. ಧರ್ಮಕ್ಕೆ ಧರ್ಮ ಮಾರ್ಗ ನನ್ನದು, ಅಧರ್ಮ ನಿನ್ನ ಮಾರ್ಗವಾದರೆ ಅದಕ್ಕಿಂತ ಅಧರ್ಮ ಮಾರ್ಗ ನನಗೆ ಗೊತ್ತು. ನಿನ್ನಂಥ ಧರ್ಮಿಷ್ಠರು ಯಾರಾದರೂ ಎದುರಿಗೆ ಬಂದರೆ ನಾನು ಧರ್ಮಿಷ್ಠವಾಗಿಯೇ ನಡೆಸಬಲ್ಲೆ. ನಿನ್ನಂಥ ಅಧರ್ಮಿ ಬಂದರೆ ನನಗೆ ಅಧರ್ಮವೇ ಗೊತ್ತು. ನಾನು ಧರ್ಮಿಷ್ಠನನ್ನು ಮಾತ್ರ ಧರ್ಮಿಷ್ಠವಾಗಿ ಕಾಯುವುದು, ಅಧರ್ಮಿಗಳಿಗೆ ಅಧರ್ಮದಿಂದಲೇ ಉತ್ತರ. ಇದು ಕೃಷ್ಣನ ಮಾದರಿ ಅಂತ ನಮಗೆ ಥ್ರೂಔಟ್ ಗೊತ್ತಾಗ್ಬಿಡತ್ತೆ. ರಾಮ ವಾಲಿಯನ್ನ ಕೊಲ್ಲುವಾಗ ಮರದ ಮರೆಯಲ್ಲಿ ಕೊಂದನಲ್ಲ, ಇದು ಬೆನ್ನ ಹಿಂದೆ ಕೊಲ್ಲುವುದು ಯಾವ ಧರ್ಮ ಅಂತ ವಾಲಿ ಕೇಳ್ತಾನೆ. ನೀನು ಸುಗ್ರೀವನಿಗೆ ಮಾಡಿದ್ದು ಅಧರ್ಮ. ವಾಲಿ, ಅಧರ್ಮಕ್ಕೆ ಅಧರ್ಮವೇ ಉತ್ತರ. ಹಾಗಾಗಿ ನಾನು ನಿನಗೆ ಎದಿರು ಬದಿರಾಗಿ ಕೊಲ್ಲಲಿಲ್ಲ. ನೀನು ಬೆನ್ನ ಹಿಂದೆ ಅವನಿಗೆ ಇರಿದೆ, ನಾನು ಬೆನ್ನ ಹಿಂದಿನಿಂದಲೇ ನಿನ್ನನ್ನು ಕೊಂದೆ. ಅಲ್ಲಿ ರಾಮಾವತಾರದ ಕಥಾ ಭಾಗದಲ್ಲೂ ಕೂಡ ಅಧರ್ಮಕ್ಕೆ ಅಧರ್ಮವೇ ಉತ್ತರ.
ಇಲ್ಲಿ ಕೂಡ ಅವನು ಮತ್ತೆ ಯಥಾ ಪ್ರಕಾರ ಪಟ್ಟಿ ಮಾಡ್ತಾನೆ. ನೀನು ಕರ್ಣನಿಂದ ಮಾಡಿಸಿದ ಅಪಚಾರಗಳೇನು, ಕರ್ಣ ಮಾಡಿದ ದೋಷಗಳೇನು, ಜಯದ್ರಥ ಬಂದು ಅಲ್ಲಿ ದ್ರೌಪದಿಯನ್ನು ಹಾರಿಸಿಕೊಂಡು ಹೋದಾಗ ನಿನಗೆ ಎಂದಾದರೂ ಅದು ಅಧರ್ಮ ಅನ್ನಿಸಿತ್ತ? ಅಂಥ ಅಧರ್ಮ ಮಾಡಿದಾಗಲೂ ಕೂಡ ನಿನ್ನನ್ನು ಆ ಜಯದ್ರಥನನ್ನು ಬಿಟ್ಟು ಕೊಟ್ಟರಲ್ಲ ಯುಧಿಷ್ಠಿರಾದಿಗಳು, ಆ ಧರ್ಮ ನಿನಗೆ ಎಂದಾದರೂ ನೆನಪಾಗಿತ್ತ? ನೀನು ಸ್ವತಃ ಅವರು ಕಾಡಿನ ವನವಾಸದಲ್ಲಿದ್ದಾಗ ನೀನು ಕರ್ಣಾದಿಗಳು ಬಂದು ಕೈಗೆ ಸೆರೆ ಸಿಕ್ಕು ಇನ್ನಿಲ್ಲದಂತೆ ನಾಶವಾಗುವ ಸಂದರ್ಭವಿತ್ತು, ಆಗಲೂ ಬಿಟ್ಟು ಕೊಟ್ಟರಲ್ಲ ನಿನ್ನನ್ನು. ನೆನಪಿತ್ತ ನಿನಗೆ ಧರ್ಮದ ಮಾತುಗಳು? ಎಲ್ಲ ಅಧರ್ಮಗಳ ಕೆಲಸಗಳನ್ನು ಮಾಡಿ ಈಗ ಧರ್ಮದ ಮಾತನಾಡುತ್ತಿ. ನಿನಗೆ ಸರಿಯಾದ ಶಿಕ್ಷೆಯಾಗಿದೆ, ಅಧರ್ಮಕ್ಕೆ ಇದೇ ಶಿಕ್ಷೆ, ನೀನು ನೆಲದ ಮೇಲೆ ಉರುಳಾಡಬೇಕು. ದುರ್ಯೋಧನನ ಮಾತು ಏನು ಗೊತ್ತಾ? ಬಹಳ ಧರ್ಮಿಷ್ಠರಲ್ಲವೇ ನೀವು ಕೃಷ್ಣ? ಪಂಚಪಾಂಡವರು ಕೂಡ ಭಾರೀ ಧರ್ಮಿಷ್ಠರಲ್ಲವೇ? ಒಂದು ಕ್ಷಣ ನಿಮ್ಮ ಬದುಕನ್ನು ಅವಲೋಕಿಸಿ ನೋಡಿ. ನೀವು ಪಡೆದದ್ದೇನು? 13 ವರ್ಷ ವನವಾಸದ ಕಷ್ಟದ ಜೀವನ. ನಿಮಗೆಲ್ಲಿತ್ತು ವೈಭೋಗ, ಸಿರಿ, ಸಂಪತ್ತು? ನಾನು ಅಧರ್ಮಿ ಎಂದು ನೀನು ಹೇಳುತ್ತೀಯಲ್ಲ, ನನಗೆ 13 ವರ್ಷ ವೈಭೋಗದ ಬದುಕು. ಅಷ್ಟು ಮಾತ್ರವೇ, ನಾನು ನನ್ನ ಆ ವೈಭವದ ಸಂಪತ್ತನ್ನು ಸಿಂಹಾಸನ ಅಧೀಶ್ವರನಾಗಿ ಪಡೆದ ಬಳಿಕ ಇಂದಿನವರೆಗೆ ನಾನು ಯುದ್ಧದಲ್ಲಿ ನಿಮ್ಮನ್ನು ಸರಿಸಾಟಿಯಾಗಿ ಗೆಲ್ಲುತ್ತಾ ಬರುವ ಹಾಗೆ ನನ್ನ ಜೊತೆಗೆ ಯೋಧರೆಲ್ಲ ಸೇರಿ ನಿಮ್ಮ ಜೊತೆಗೆ ಯುದ್ಧ ಮಾಡಿದ್ದು ಕ್ಷತ್ರಿಯನಿಗೆ ಸಿಕ್ಕ ಮಹಾಬಲ. ನಾನು ಕ್ಷಾತ್ರ ಧರ್ಮದ ದೃಷ್ಟಿಯಿಂದ ಕಟ್ಟ ಕಡೆಯವರೆಗೆ ಹೋರಾಟ ಮಾಡಿ ಇಗೋ ಒಬ್ಬ ಯೋಧನ ಮುಖಾಂತರ ಹೊಡೆಸಿಕೊಂಡು ಈ ಕುರುಕ್ಷೇತ್ರದ ನೆಲದಲ್ಲಿ ಸತ್ತಿದ್ದೇನೆ. ಕ್ಷತ್ರಿಯನಿಗೆ ಯೋಧರಿಂದ ಹೊಡೆಸಿಕೊಂಡು ಸಾಯುವ ಪುಣ್ಯ ಇದೆಯಲ್ಲ, ಅದು ನನ್ನನ್ನು ನೇರ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತದೆ. ನನಗೆ ಸ್ವರ್ಗ ಭಾಗ್ಯವಿದೆ, ನಿಮಗೇನಿದೆ? ನೀವೀಗ ಪಡೆಯಲು ಹೊರಟಿರುವ ಸಿಂಹಾಸನಕ್ಕೆ ನೀವೇ 5 ಜನ, ನಿಮಗೆ ಬಂಧುಗಳಿಲ್ಲ, ಸತ್ತ ಹೆಂಡಂದಿರ ಕಣ್ಣೀರು, ಆ ಬಂಧುಗಳಿಲ್ಲದ ದುಃಖದ ಕಣ್ಣೀರಿನಲ್ಲಿ ನಿಮ್ಮ ಸಿಂಹಾಸನ ಅದೆಲ್ಲಿಯದು? ಅಧರ್ಮಿಗಳು ಯಾರು ವಿವೇಚನೆ ಮಾಡುವ ದೈವ ಬಿದ್ದವ. ಅಬ್ಬಾ, ಬಿದ್ರು ಮಿಸೆ ಮಣ್ಣಾಗ್ಲಿಲ್ಲ. ದುರ್ಯೋಧನ ಇಷ್ಟು ಹೇಳುವಾಗ ನೀವು ಗಮನಿಸಬೇಕು, ಈ ಯೋಧನ ಒಂದು ಕ್ಷತ್ರಗುಣದ ಕ್ಷತ್ರಿಯ ಅಥವಾ ಕ್ಷತ್ರಿಯ ಲಕ್ಷಣವಾಗಿ ನಾನೀಗ ಯೋಧನಿಂದ ಹೊಡೆಸಿಕೊಂಡು ಮೈ ಮುರಿಸಿಕೊಂಡು ಬಿದ್ದ ಈ ಫಲಕ್ಕೆ ನನಗೆ ಸ್ವರ್ಗ ಕಾದಿದೆ ಅನ್ನುವ ಮಾತಾಡಿದ್ನಲ್ಲ, ದೇವಲೋಕದಿಂದ ಪುಷ್ಪವೃಷ್ಟಿ ಆಯಿತು ಅಂತ ವೇದವ್ಯಾಸರು ಬರೀತಾರೆ, ನೆನಪಿಟ್ಕೋಬೇಕು. ನನಗೆ ಸ್ವರ್ಗದ ಬಾಗಿಲು ತೆರೆದಿದೆ, ನಿಮಗೇನಿದೆ ಅಂತ ಕೇಳುವಾಗ, ಇದಕ್ಕೆಲ್ಲ ಮುಂದೆ ಕರ್ಮ ಸಿದ್ಧಾಂತದ ಫಲಗಳನ್ನು ಹೇಳುವಾಗ ಉಮಾಮಹೇಶ್ವರರ ಪ್ರಶ್ನೋತ್ತರ ಭಾಗದಲ್ಲಿ ಕಡೆಗೆ ಉತ್ತರ ಸಿಗುತ್ತೆ. ಸ್ವರ್ಗಾರೋಹಣ ಪರವಾಗಿ ಯುಧಿಷ್ಠಿರ ತಾನು ಸ್ವತಃ ಅದನ್ನೆಲ್ಲ ಅನುಭವಿಸ್ತಾನಲ್ಲ, ನರಕ ಸ್ವರ್ಗಗಳನ್ನು, ಆಗ ಉತ್ತರವಿದೆ. ಇಲ್ಲಿ ಇಲ್ಲ. ಕೃಷ್ಣನ ಮುಂದೆ ಕೃಷ್ಣ ಕೂಡ ಇದ್ದಾಗ ಇದು ನಡೀತದೆ, ಅವನಿಗೆ ಪುಷ್ಪವೃಷ್ಟಿ ಆಗತ್ತೆ. ಅದಕ್ಕೆ ವಾಸ್ತವಿಕ ಭಗವದ್ಗೀತೆಯಲ್ಲಿದೆಯಲ್ಲ, ಅಗ್ರೆ ಅಮೃತೋಪಮಂ ಪರಿಣಾಮೆ ವಿಷಂ. ಆರಂಭದಲ್ಲಿ ಭಾರಿ ಅಮೃತೋಪಮವಾದ ಪರಿಣಾಮ, ಅಂತ್ಯದಲ್ಲಿ ವಿಷೋಪಮವಾದ ಪರಿಣಾಮ ಕರ್ಮಕ್ಕೆ ಇರುತ್ತೆ ಅಂತ ಒಂದು ಉಲ್ಲೇಖ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಾವುದೇ ಕರ್ಮಕ್ಕೆ 3 ಥರದ ರಿಸಲ್ಟ್ ಅಂತ ಹೇಳ್ತಾನೆ ಕೃಷ್ಣ. ಒಂದು, ಆರಂಭದಲ್ಲಿ ವಿಷ, ಅಂತಿಮ ಅದು ಅಮೃತೋಪಮ. ಇನ್ನು ಆರಂಭದಲ್ಲಿ ಅಮೃತೋಪಮ, ಅಂತ್ಯದಲ್ಲಿ ವಿಷ. ಇನ್ನು ಮಿಶ್ರ ಅಂತ ಒಂದು ಹೇಳ್ತಾನೆ, ಮಿಶ್ರ ಫಲ. 3 ಫಲಗಳನ್ನು ಕೃಷ್ಣ ಹೇಳ್ತಾನೆ. ಈ ಮಿಶ್ರ ಫಲ ನಿಮಗೆ ಗೊತ್ತು, ಅರ್ಧ ಅದು ಅರ್ಧ ಇದು. ಇನ್ನೊಂದು, ಮೊದಲು ಒಳ್ಳೆಯದಾಗೋದು ಪರಿಣಾಮದಿಂದ, ಆ ನಂತರ ಕೆಡುಕಾಗೋದು. ದುರ್ಯೋಧನನದು ಮೊದಲು ಒಳ್ಳೆಯದಾಗುವುದು. ಅವನಿಗೆ 13 ವರ್ಷ ಸಿಂಹಾಸನ, ಈಗ ಅವನಿಗೆ ಪುಷ್ಪವೃಷ್ಟಿ, ಸಾಕ್ಷಾತ್ ಸ್ವರ್ಗಕ್ಕೆ ಹೋದ ಅನ್ನೋದನ್ನು ಯುಧಿಷ್ಠಿರ ನೋಡ್ತಾನೆ. ಪಾಂಡವಾದಿಗಳು ನರಕದಲ್ಲಿರುವುದನ್ನು ಯುಧಿಷ್ಠಿರ ನೋಡ್ತಾನೆ. ದುಃಖದಿಂದ ಕೇಳ್ತಾನೆ ಯುಧಿಷ್ಠಿರ, ಇದೇನಿದು? ದುರ್ಯೋಧನಾದಿಗಳು ಅಧರ್ಮದಲ್ಲಿದ್ದು ಅವರಿಗೆ ಸ್ವರ್ಗ ಮತ್ತು ನಮ್ಮಂಥ ಧರ್ಮಿಷ್ಠರಿಗೆ ನರಕವಾದರೆ ಅಧರ್ಮವೇ ಒಳಿತು ಎಂದು ಹೇಳಿದ ಹಾಗಾಯ್ತಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ, ಯಮಧರ್ಮರಾಯ ಕೊಡ್ತಾನೆ. ಆರಂಭದಲ್ಲಿ ಅವರಿಗೆ ಸ್ವರ್ಗ ಅನುಭವ, ಇನ್ನು ನಿರಂತರ ನರಕ. ನಿಮಗೆ 1 ಕ್ಷಣ ನರಕ ಅನುಭವ, ಆ ಬಳಿಕ ನಿರಂತರ ಸ್ವರ್ಗ. ಉಂಟಾ, ಆಮೇಲೆ ಉಂಟಾ, ಈಗುಂಟಾ? ಸ್ವಾಮಿ,
ನಾನು ಹೇಳೋದಿಷ್ಟೇ, ಒಂದು ತಪ್ಪು ಮಾಡಿದಾಗ 2 ದಿನ ನಿದ್ರೆ ಬಿಡ್ತೇವೆ ನೋಡಿ, ಮಾಡಬಾರ್ದಿತ್ತು, ಅದೇ ನರಕ ಅನುಭವ. ಒಂದು ಒಳ್ಳೇದು ಕೆಲಸ ಮಾಡಿದಾಗ 10 ದಿವಸ ಹೆಚ್ಚು ಬದುಕಿದ ಖುಷಿ ಆಗತ್ತೆ. ಏನು ಒಳ್ಳೆ ಕೆಲಸ ಮಾಡಿದೆ, ಒಳ್ಳೇದಾಯ್ತು, ನನ್ನ ಹತ್ರ ದೇವರೇ ಇಂಥ ಒಳ್ಳೆ ಕೆಲಸ ಮಾಡು ಅಂತ ಕುಣಿದಾಡ್ತೀವಲ್ಲ, ಅದೇ ಸ್ವರ್ಗ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅಷ್ಟೇ, ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಕ್ರಿಯೆಗಳು ಪರಿಶುದ್ಧವಾಗಬೇಕು ಅನ್ನೋದಕ್ಕೆ ಈ ವಿವರಣೆಯನ್ನ ಸ್ವೀಕರಿಸಿದ್ರೆ ಸಾಕು, ನಮ್ಮ ಬದುಕು ಶುದ್ಧವಾಗ್ತದೆ. ಇದೆಲ್ಲ ಹೇಳಿ ದುರ್ಯೋಧನನನ್ನ ಅಲ್ಲಿಂದ ಕಳಚಿಕೊಂಡು ಆ ಬಳಿಕ ತಾವು ಹೊರಡುತ್ತಾರೆ ತಮ್ಮ ಕೆಲಸಕ್ಕೆ. ಇನ್ನು ಮುಂದಿನ ಕೆಲಸ ಪಟ್ಟಾಭಿಷೇಕ ಆಗಬೇಕು, ಘೋಷಿಸಬೇಕು ಇತ್ಯಾದಿ. ಇತ್ತ ಕೃಪ ಕೃತವರ್ಮ ಅಶ್ವತ್ಥಾಮ. ಅಶ್ವತ್ಥಾಮ ಹೀಗೆ ಬಿದ್ದಿರುವ ಆ ದುರ್ಯೋಧನನನ್ನು ನೋಡಿ ಇಷ್ಟು ಉಗ್ರನಾಗ್ತಾನೆ. ಅವನಿಗಾಗಲೇ ದ್ರೋಣನನ್ನು ಕೊಂದ ಸಿಟ್ಟಿದೆ. ಎಷ್ಟು ಅವನು ಉಗ್ರನಾಗ್ತಾನೆ ಅಂದ್ರೆ, ನಿನ್ನ ಎಲ್ಲ ಇಚ್ಛೆಗಳನ್ನು ನಾನು ಪೂರೈಸ್ತೇನೆ, ಪಾಂಡವರನ್ನ ನಿರ್ವಂಶ ಮಾಡಿ ಬರ್ತೇನೆ, ನನಗೆ ಆಯ್ತು ಅಂತ ಅನುಮತಿ ಕೊಡು ಅಂತ. ಎಲ್ಲಿವರೆಗೆ ಅಂದ್ರೆ, ತೊಡೆ ಮುರಿದು ಬಿದ್ದು ಬೆನ್ನು ಮೂಳೆ ಇಲ್ಲದ, ಕಾಲು ಸ್ವಾಸ್ಥ್ಯದಲ್ಲಿಲ್ಲದಂತಹ ದುರ್ಯೋಧನ ಪಟ್ಟಾಭಿಷೇಕಕ್ಕೆ ಹೊರಟಂತಹ ಯುಧಿಷ್ಠಿರಾದಿಗಳು ಪಟ್ಟಾಭಿಷೇಕದ ತಯಾರಿ ಮಾಡುವಾಗ ಇವನು ಸೇನಾಪತಿ ಅಂತ ಮತ್ತೆ ಇವನಿಗೆ ಅಭಿಷೇಕ ಮಾಡುತ್ತಾನೆ. ಸಮಂತ ಪಂಚಕ ಸರೋವರದ ನೀರು ತೆಗೆದುಕೊಂಡು ಅಶ್ವತ್ಥಾಮನಿಗೆ ನೀನು ಸೇನಾಪತಿ, ನಿನ್ನ ಕೆಲಸ ಮಾಡು ಅಂತ ಅಶ್ವತ್ಥಾಮ ಹೊರಡುವುದು. ಕೃತವರ್ಮರನ್ನ ಕೇಳ್ತಾನೆ, ನಾನೀಗ ಪಾಂಡವರಲ್ಲೂ ಶಿಬಿರದಲ್ಲಿ ಯಾರ್ಯಾರು ಬದುಕಿದ್ದಾರೋ ಅವ್ರನ್ನೆಲ್ಲ ಕೊಂದು ಬರೋನು. ಕೃತವರ್ಮ ಹೇಳ್ತಾರೆ, ಒಳ್ಳೇದಲ್ಲ, ರಾತ್ರಿ ಮಲಗಿರುವಾಗ ಕೊಲ್ಲುವುದು. ನಾನು ಹೋಗುವವನೇ, ಇಲ್ಲಪ್ಪ ಇದು ಅಧರ್ಮ, ನೀನು ನಿಜವಾಗಿ ಅವರು ಏನೇ ಮಾಡಿರ್ಲಿ ಹಗಲು ಹೊತ್ತಿಗೆ ಮಾಡು. ಇವನು ಕೇಳೋದಿಲ್ಲ. ಕೃತವರ್ಮರಿಗೆ ಹೇಳ್ತಾನೆ, ಬರ್ತಿದ್ರೆ ಬನ್ನಿ, ನಾನು ಹೋಗ್ತೇನೆ ಅಂತ. ಅವರೊಂದಿಷ್ಟು ದೂರ ಹೋಗಿ ಆ ರಾತ್ರಿಯನ್ನಂತೂ ಕಳಿಬೇಕು, ಆ ಬಳಿಕ ಶಿಬಿರಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಆ ಒಂದು ರಾತ್ರಿಯನ್ನು ಒಂದು ಆಲದ ಮರದ ಬುಡದಲ್ಲಿ ಕಳೀತಾರೆ. ಆ ಆಲದ ಮರದ ಬುಡದಲ್ಲಿ ಹಗಲೆಲ್ಲ ಕಾಗೆ ತುಂಬಾ ತೊಂದರೆ ಕೊಟ್ಟಿರುತ್ತೆ ಒಂದು ಗೂಬೆ ಅವಕಾಶ ಕಾಯ್ಕೊಂಡು ರಾತ್ರಿ ಕಾಗೆ ನಿದ್ದೆ ಮಾಡಿರುವಾಗ ಎಲ್ಲ ಕಾಗೆಗಳನ್ನ ಕುಕ್ಕಿ ಸಾಯಿಸಿ ಕೊಲ್ಲುತ್ತೆ. ಇವ ನಿದ್ದೆ ಮಾಡದೆ, ಅವರಿಬ್ರು ನಿದ್ದೆ ಮಾಡಿದ್ದಾರೆ, ಕೃತವರ್ಮರು. ಅಶ್ವತ್ಥಾಮ ನಿದ್ದೆ ಮಾಡದೆ ಗಮನಿಸ್ತಾ ಇದ್ದಾನೆ. ಕಾಗೆಗಳನ್ನ ಕಣ್ಣು ಕಾಣದ ನಿದ್ರೆಯ ಅವಸ್ಥೆಯಲ್ಲಿರುವಾಗ ಗೂಬೆ ಕುಕ್ಕಿ ಒಂದಷ್ಟು ಇವನಿಗೆ ನೋಡುವಾಗ ಕಾಗೆಯ ಹೆಣ. ಇದೇ ಸರಿಯಾದ ಪಾಠ ಅಂತ ಎದ್ದೆ ಬಿಡ್ತಾನೆ ರಾತ್ರೋರಾತ್ರಿ. ಸೀದಾ ಶಿಬಿರಕ್ಕೆ ಹೋಗ್ಬೇಕು ಅಂತ. ಶಿಬಿರದ ಪ್ರವೇಶ ದ್ವಾರದಲ್ಲಿ ಇನ್ನಿಲ್ಲದಂತಹ ಒಂದು ದೈತ್ಯಾಕೃತಿ ತಡೀತದೆ. ತಡೆದರೆ ಅದು ಯಾವುದಂತ ಗುರುತಿಸ್ಲಿಕ್ಕಾಗದ ಹಾಗೆ, ಅದು ರಾಕ್ಷಸವೋ, ಅದು ದೆವ್ವವೋ, ಅದು ಭೂತವೋ, ಅದು ಪಿಶಾಚಿಯೋ, ಅಥವಾ ಏನು ಯಾವ ಶಕ್ತಿಯೋ ಏನು ಗೊತ್ತಾಗಲ್ಲ ಅಶ್ವತ್ಥಾಮನಿಗೆ. ಇವನಿಗೆ ಏನು ಶಸ್ತ್ರಾಸ್ತ್ರ ತಗೊಂಡ್ರು ಅದು ನುಂಗಿ ಹಾಕ್ಬಿಡತ್ತೆ. ಇವನಿಗೆ ಸಿಕ್ಕಾಪಟ್ಟೆ ತನ್ನ ಕೆಲಸ ಆಗೋದಿಲ್ಲ, ತನಗೆ ಒಳಗೆ ಹೋಗಕ್ಕೆ ಇದು ಬಿಡಲ್ಲ ಅಂತ ಗೊತ್ತಾದಾಗ ಅವನು ಶಿವನ ತಪಸ್ಸು ಮಾಡ್ತಾನೆ. ಯಾವ ಮಟ್ಟಕ್ಕೆ ಶಿವನ ತಪಸ್ಸು ಅಂದ್ರೆ, ನೀನು ನನಗೆ ಈ ಒಂದು ಸಂದರ್ಭದಲ್ಲಿ ನಾನು ಪ್ರತಿಜ್ಞೆ ಮಾಡಿದ್ದೇನಲ್ಲ ದುರ್ಯೋಧನನ ಮುಂದೆ ಪಾಂಡವರ ವಂಶ ನಿರ್ವಂಶ, ಅದನ್ನು ಅನುಕೂಲ ಮಾಡಿಕೊಡದಿದ್ರೆ ನಾನು ಆತ್ಮಾಹುತಿ ಮಾಡ್ಕೊಳ್ತೇನೆ ಅಂತ ಯಜ್ಞೇಶ್ವರನಿಗೆ ಅಗ್ನಿಗೆ ಅರ್ಪಿಸಿಕೊಳ್ಳಿಕ್ಕೆ ಯಜ್ಞಕುಂಡಕ್ಕೆ ತಾನು ಹಾರ್ತಾನೆ ಅಥವಾ ಅದರೊಳಗೆ ಕೂತ್ಕೊಳ್ತಾನೆ. ಶಿವ ಪ್ರತ್ಯಕ್ಷನಾಗ್ತಾನೆ. ಇಷ್ಟು ದಿವಸ ನಾನು ಪಾಂಡವಾದಿಗಳನ್ನು ರಕ್ಷಿಸುವ ಒಂದು ಹೊಣೆ ಇತ್ತು, ಈಗ ಅವರ ಕಾಲ ಮುಗಿದಿದೆ, ನಾನು ನಿನ್ನ ಜೊತೆಗಿದ್ದೇನೆ ಅಂತ ಅವನಿಗೆ ಖಡ್ಗ ಕೊಡ್ತಾನೆ. ಹಾಗೆ ಅಶ್ವತ್ಥಾಮ ಶಿವನ ಅಂಶ ಅವನಲ್ಲಿ ಪ್ರವೇಶವಾಗಿ ಶಿವನೇ ಅಶ್ವತ್ಥಾಮ ಅನ್ನುವಾಗೆ ಹೊರಟ. ಈ ಕಡೆಯಿಂದ ಧೃತರಾಷ್ಟ್ರಾದಿಗಳನ್ನು ಸಂತೋಷಪಡಿಸ್ಲಿಕ್ಕೆ, ಸಮಾಧಾನ ಪಡಿಸ್ಲಿಕ್ಕೆ ಕೃಷ್ಣ ಹೋಗಿದ್ದಾನೆ, ಅವನಿಗೆ ಗೊತ್ತಿಲ್ಲ. ಅತ್ತ ಕಡೆಯಿಂದ ಅವರು ಕೂಡ, ಕೃಷ್ಣ ಮತ್ತು ಯುಧಿಷ್ಠಿರಾದಿಗಳು ಕೂಡ ತಮ್ಮ ಬಿಡಾರದಲ್ಲಿ ಇರಬಾರ್ದು ಅಂತ ಕೃಷ್ಣ ಒಂದು ಸಂದೇಶ ಕೊಡುತ್ತಾನೆ. ನೀವು ಬಿಡಾರದಲ್ಲಿ ಉಳಿಬಾರ್ದು, ಇವತ್ತು ಶಿಬಿರದ ಹೊರಗಿರ್ಬೇಕು ಅಂತ. ಹಾಗಾಗಿ ಶಿಬಿರದ ಹೊರಗಿದ್ದಾರೆ. ಇವನು ಧೃತರಾಷ್ಟ್ರ ಮತ್ತು ಗಾಂಧಾರಿಗೆ ಸಮಾಧಾನ ಮಾಡ್ತೇನೆ ಅಂತ ಹೋಗಿದ್ದಾನೆ. ಈ ಹೊತ್ತಿನಲ್ಲಿ ಅಶ್ವತ್ಥಾಮ ಹೋಗಿ ಕೃಷ್ಣನ ಅನುಪಸ್ಥಿತಿ, ಪಾಂಡವರ ಅನುಪಸ್ಥಿತಿ, ಸಾತ್ಯಕಿ ದೃಷ್ಟದ್ಯುಮ್ನಾದಿಗಳು ಶಿಬಿರದಲ್ಲಿದ್ದಾರೆ, ಎಲ್ಲ ಒಳಗಿದ್ದಾರೆ. ಇವನು ಒಳಗೆ ಹೋಗಿ ದೃಷ್ಟದ್ಯುಮ್ನನನ್ನು ಹೇಗೆ ಕೊಲ್ತಾನೆ ಅಂದ್ರೆ, ಇವ ಕೊಲ್ಲುವುದು ಖಚಿತವಾಗ್ತದೆ ದೃಷ್ಟದ್ಯುಮ್ನಿಗೆ. ಯಾಕಂದ್ರೆ ರಾತ್ರಿ ನಿದ್ರೆ ಹೊತ್ತು ಅವನೆಲ್ಲ ಆಗಿದೆ ಅಂತ ಸುಸ್ತಾಗಿ ಮಲಗಿದಾನೆ. ಅವನ್ ಮುಡಿ ಹಿಡಿದು ಎಬ್ಬಿಸಿ, ಕಾಲಲ್ಲಿ ಒಂದು ಎಚ್ಚರ ಮಾಡಿ ಮುಡಿ ಹಿಡಿದು ಎಬ್ಬಿಸಿದಾಗ ಗೊತ್ತಾಗುತ್ತೆ ಇವನ ಕೈಯಲ್ಲೀಗ ಅದೊಂಥರ ನಿದ್ರಾವಸ್ಥೆಯಲ್ಲಿದ್ದರಿಂದ ಹೋರಾಟ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ. ದೃಷ್ಟದ್ಯುಮ್ನ ಒಂದೇ ಮಾತು ಕೇಳ್ಕೊತಾನೆ,
ಕೊಲ್ಲುವುದು ನಿಶ್ಚಿತ ನನಗೆ ಗೊತ್ತು, ಆಯುಧದಿಂದ ಕೊಲ್ಲು. ಯಾಕೆ ಕ್ಷತ್ರಿಯನಿಗೆ ಆಯುಧದಿಂದ ಕೊಂದ್ರೆ ಮೋಕ್ಷ ಇಲ್ಲ. ಇವನು ಮೊಣಗಂಟು, ಕಾಲ್ಗಂಟು ಇವುಗಳಿಂದ ಅವನ ಮರ್ಮಾಂಗವನ್ನೆಲ್ಲ ಗುದ್ದಿ ಒದ್ದಾಡಿಸಿ ಸಾಯಿಸ್ತಾನೆ ಹೊರತು ಶಾಸ್ತ್ರದಿಂದ ಕೊಲ್ಲೋದಿಲ್ಲ. ಇವರು ನರಕಕ್ಕೆ ಹೋಗ್ಬೇಕು ಅಂತ ಅವನ ನಿರ್ಣಯ. ಯಾರೆಲ್ಲ ಬದುಕಿ ಉಳಿದಿದ್ರು ಅವರನ್ನು ಕೊಲ್ಲುವುದಂತ ತೀರ್ಮಾನ ಮಾಡುವಾಗ ಅಲ್ಲಿದ್ದವರು ಕೆಲವರು ಬೊಬ್ಬೆ ಹೊಡೆಯುವಾಗ ಉಪಪಾಂಡವರಿಗೆ ಎಚ್ಚರ ಆಗ್ತದೆ. ಅವರೆಲ್ಲ ಹೋರಾಟಕ್ಕೆ ಎದ್ದು ನಿಲ್ತಾರೆ. 5 ಜನ ಉಪಪಾಂಡವರನ್ನು ಕೂಡ ಅಶ್ವತ್ಥಾಮ ಕೊಲ್ತಾನೆ. ಯಾರು ಶಿಬಿರದಲ್ಲಿ ಪಾಂಡವರ ಸೇನೆಯಲ್ಲಿ ಒಬ್ಬರೂ ಉಳಿಯೋದಿಲ್ಲ. ಅಶ್ವತ್ಥಾಮ ಕೃತವರ್ಮ ಆ ಕಡೆಯಿಂದ, ದುರ್ಯೋಧನ ಇನ್ನು ಬದುಕಿದ್ದಾನೆ ಅನ್ನುವ ಶೈಶವ ಅಂದ್ರೆ ಅದು ಶವಾವಸ್ಥೆಯಲ್ಲಿ ಅವ ಇದ್ದಾನೆ. ಈಚೆ ಕಡೆ ಪಾಂಡವರು 5 ಜನ, ದ್ರೌಪದಿ ಉಳಿದಿದ್ದಾರೆ, ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಅವರು ಉಳಿದಿದ್ದಾರೆ, ವಿದುರ ಇದ್ದಾನೆ. ಎಲ್ಲರೂ ಸರ್ವನಾಶ ಅನ್ನುವ ಹಾಗೆ ನೋಡಿ. ತಲೆ ಮೆಟ್ಟಬಾರದಿತ್ತು, ನೀನು ನಮ್ಮ ವಂಶದ ನಿರ್ವಂಶಕ್ಕೆ ನಾಂದಿ ಬರೆದೆ. ಯುಧಿಷ್ಠಿರನ ಮಾತು, ಧರ್ಮಶಾಸ್ತ್ರ. ಅದರ ನೆಕ್ಸ್ಟ್ ಪರಿಣಾಮ ಅಶ್ವತ್ಥಾಮ ಉಪಪಾಂಡವರನ್ನು ಕೊಂದ. ಅಭಿಮನ್ಯು ಆಗಲೇ ಹೋಗಿದ್ದಾನೆ. ಈಗ ಉಳಿದದ್ದು ಏಕಮಾತ್ರ ಕುಡಿ ಉತ್ತರೆಯ ಗರ್ಭದಲ್ಲಿದೆ. ಈ ಸುದ್ದಿ ಗೊತ್ತಾಗಿ ಇವರು ಓಡಿ ಬರ್ತಾರೆ. ಇನ್ಫ್ಯಾಕ್ಟ್ ಧೃತರಾಷ್ಟ್ರ ಕೇಳ್ತಾನೆ ಸಂಜಯನ ಹತ್ರ, ಅವನು ಇಷ್ಟು ಬಲಶಾಲಿ ಇದ್ದಲ್ಲ ಆ ಪುಣ್ಯಾತ್ಮ ಅಶ್ವತ್ಥಾಮ, ಅವನು ಆ ಧೃಷ್ಟದ್ಯುಮ್ನನನ್ನು, ಸಾತ್ವಿಕ್ಯನ್ನು ಎಂತೆಂಥ ಯುದ್ಧದ ಹೊತ್ತಲ್ಲಿ ಯಾಕೆ ಕೊಲ್ಲಿಲ್ಲ, ಹೀಗೆ ಯಾಕೆ ಕೊಂದ? ಅದಕ್ಕೆ ಬಾರಿ ಚೆನ್ನಾಗಿ ಉತ್ತರ ಇದೆ ಸಂಜಯನದ್ದು. ಅವನಿಗೆ ಪಾಂಡವರ 5, ಕೃಷ್ಣ ಮತ್ತು ಸಾತ್ಯಕಿ ಇವರು ಇಷ್ಟು ಜನ ಒಟ್ಟಿಗಿದ್ರೆ ಅವನಿಗೆ ಧೈರ್ಯ ಇರಲಿಲ್ಲ. ಆದ್ರಿಂದ ಅವನ ಯುದ್ಧದಲ್ಲಿ ಯಾರನ್ನು ಕೊಲ್ಲಿಲ್ಲ. ಅವರಷ್ಟು ಜನ ಹೊರಗೋದ್ರಲ್ಲ ಪಾಂಡವರು ಕೃಷ್ಣನ ಜೊತೆಗೆ, ಈಗ ಕೊಲ್ಲಕ್ ಸರಿಯಾದ ಸಮಯ ಅಂತ ಕೊಂದ ಅಂತ. ಸೊ ಈ ಅಶ್ವತ್ಥಾಮ ಹೀಗೆ ಕೊಂದ. ಸುದ್ದಿ ಕೃಷ್ಣನಿಗೆ ಬಂತು. ಕೃಷ್ಣ ಬಂದು ಉಪಪಾಂಡವರು ಮತ್ತೆ ತನ್ನ ಸಂಬಂಧಪಟ್ಟ ಎಲ್ಲರೂ ಇಲ್ಲವಾದದ್ದನ್ನು ನೋಡಿದ. ಇದರ ಗಳಿಗೆಯಲ್ಲಿ ಅದೇ ನಮಗೆ ಕೆಲವು ಚರ್ಚೆಗಳಿವೆ. ಇದಾದ ಕೂಡಲೇ 16 ದಿನ ಶೌಚ ಅಂತ ಅವರಿಗೆ ಆ ಶೌಚ ಬಂತು. ಆ ಶೌಚದ ಶುದ್ಧೀಕರಣ ಆದಮೇಲೆ ಅವರು ಪಟ್ಟಾಭಿಷಿಕ್ತರಾದರು. ಈ ಪಟ್ಟಾಭಿಷಿಕ್ತರಾದ ಮರುದಿವಸ ಕೃಷ್ಣ ಧ್ಯಾನದಲ್ಲಿ ಕೂತಿದ್ದಾನೆ. ಅಂದ್ರೆ ಭೀಷ್ಮಾಚಾರ್ಯರು 10ನೇ ದಿನಕ್ಕೆ ಶರಶಯ್ಯೆ, 8 ದಿನ ಆಮೇಲೆ ಯುದ್ಧ, ಅದಾಗಿ 16 ದಿನ. ಸೊ 18, 16 ದಿನ ಅಲ್ಲಿ 18, 16 ದಿನ ಅಂದ್ರೆ 10ರಿಂದ 8 ಅಂತ ತಗೊಂಡ್ರೆ 8, 16 ಅದನ್ನ ಲೆಕ್ಕ ಹಿಡಿದು ಅವರು ಹೇಳ್ತಾರೆ 24 ದಿನಗಳು ಹೋದವು. 25ನೇ ದಿನಕ್ಕೆ ಪಟ್ಟಾಭಿಷಿಕ್ತರಾದರು. 26ನೇ ದಿನಕ್ಕೆ ಕೃಷ್ಣ ಧ್ಯಾನಕ್ಕೆ ಕೂತಿದ್ದ. ಯಾಕೆ ಧ್ಯಾನಕ್ಕೆ ಕೂತಿದ್ದಿ ಕೃಷ್ಣ, ನೇನು ಇಷ್ಟು ಯೋಗಿಯ ಹಾಗೆ ಕಣ್ಮುಚ್ಚಿ ಧ್ಯಾನಕ್ಕೆ ಕೂತದ್ದು ಇದು ಪ್ರಥಮ ನಾನು ನೋಡುದಂದಾಗ, ಕೃಷ್ಣ ತಾನು ತನ್ಮಯನಾಗಿದ್ದ ಆ ಯೋಗ ಸಮಾಧಿಸ್ಥ ಅವಸ್ಥೆಯಿಂದ ಹೊರಗೆ ಬಂದು ಕಣ್ಣು ತೆಗೆದು ಹೇಳ್ತಾನೆ, ಅಲ್ಲಿ ಕುರುಕ್ಷೇತ್ರದಲ್ಲಿ ಭೀಷ್ಮಾಚಾರ್ಯರು ನಿರಂತರವಾಗಿ ನನ್ನನ್ನು ಕೂಗಿ ಕರೆಯುವ ಧ್ಯಾನದಲ್ಲಿದ್ದಾರೆ. ಅವರ ಭಕ್ತಿಯ ಪರಾಕಾಷ್ಠೆ ನನಗೆ ನನ್ನೊಳಗಿನ ಅವರನ್ನು ಮುಟ್ಟಬೇಕಾದ ಆಂತರ್ಯವನ್ನು ಎಚ್ಚರಿಸಿ ಎಳೆಯುತ್ತಿದೆ. ಹಾಗಾಗಿ ನಾನು ಕಣ್ಣು ತೆರೆದು ಕುಳಿತುಕೊಳ್ಳುವ ಸ್ಥಿತಿಯಲ್ಲಿಲ್ಲ. ನಾನೀಗ ಭೀಷ್ಮಾಚಾರ್ಯರ ಜೊತೆಗಿದ್ದೇನೆ. ಅವರ ಭಕ್ತಿ ಮತ್ತು ನನ್ನ ಮಿಲನದ ಸಂದರ್ಭ ಅಂತ. ಇದರ ಉತ್ತರ ಭಾಗವಾಗಿ ಭೀಷ್ಮಾಚಾರ್ಯರಿಗೆ ಕೃಷ್ಣ ದರ್ಶನವಾಗ್ತದೆ. ಅದು ಹೇಗಿದೆ ಅಂದರೆ, ನಮಗೆ ಕೃಷ್ಣ ಭೀಷ್ಮಾಚಾರ್ಯರು ಮಾತಾಡಿದ ಹಾಗೆ ಕೇಳುತ್ತದೆ. ಬಟ್ ಅದಾದದ್ದು ಕೊನೆಯಲ್ಲಿ ಕೃಷ್ಣ ಹೇಳ್ತಾನೆ, ನಾನು ನಿನ್ನ ಭಕ್ತಿಗೆ ಮೆಚ್ಚಿ ಈ ಹೃದಯ ದರ್ಶನ ಕೊಟ್ಟೆ ಅಂತ. ಹೊರಗಲ್ಲ, ಅವರ ಒಳಗೆ, ಅವರ ಹೃದಯ ಕಮಲದಲ್ಲೇ ಕೃಷ್ಣ ದರ್ಶನವಾಗ್ತದೆ. ಕೃಷ್ಣನನ್ನು ಕಂಡ ತಕ್ಷಣವೇ ಭೀಷ್ಮಾಚಾರ್ಯರು ಇನ್ನಿಲ್ಲದ ಪರಿಯಲ್ಲಿ ಸ್ತುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೇ ಕೃಷ್ಣ, ನಿನ್ನಿಂದ ನಾನು, ಅಂದ್ರೆ ನೀನು ಆದಿ, ನೀನು ಅನಂತ, ನಿನ್ನಿಂದ ಎಲ್ಲವೂ, ನೀನೇ ಸರ್ವಸ್ವ, ನೀನು ನನ್ನ ಬದುಕಿನ ಅತ್ಯುತ್ತಮವಾದ ಇನ್ನಿಲ್ಲದ ಒಂದು ಗುರಿ, ನಿನ್ನನ್ನು ಸೇರಬೇಕು ಎಂದು ಕಾಯುತ್ತಿದ್ದೇನೆ. ಜಗತ್ತಿನ ಪ್ರಳಯ ನೀನು, ಸೃಷ್ಟಿ ನೀನು, ಜಗತ್ತನ್ನು ನಡೆಸುವ ವಿಶ್ವಶಕ್ತಿ ನೀನು. ನೀನಿಲ್ಲದಿದ್ದರೆ ಈ ಜಗತ್ತಿನ ಯಾವ ಅಣುವೂ ಅಲುಗುವುದಿಲ್ಲ. ಆದರೆ ಜಗತ್ತು ಅದನ್ನು ತಿಳಿಯದೆ ತನ್ನದೇ ಅಹಂಕಾರದಲ್ಲಿ ಮೆರೆದಾಡಿದೆ. ಕೃಷ್ಣ, ನನಗೆ ನಿನ್ನ ಭಕ್ತಿ, ನೀನು ಅಂದು ಎಷ್ಟು ಭಕ್ತರ ಮೇಲೆ ಒಂದು ದಯೆ ತೋರಿಸಿದೆ ಎಂದರೆ ನನ್ನ ಮಾತು ಸುಳ್ಳಾಗಬಾರದು ಎಂದು ನೀನು ಕೂಡ ಸುದರ್ಶನ ಚಕ್ರವನ್ನು ಹಿಡಿದು ಬಂದು ಭಕ್ತನ ಮಾತಿಗೆ ಪ್ರಾಧಾನ್ಯ
ಕೊಟ್ಟು ನಿನ್ನ ಮಾತನ್ನು ಸುಳ್ಳು ಮಾಡಿದೆ. ಅಂತ ಹೊತ್ತಿನಲ್ಲಿ ನಾನು ಬಿಟ್ಟ ಶಸ್ತ್ರ ನಿನಗೆ ಗಾಯವಾಗಿ ರಕ್ತ ತಂದಿತ್ತು. ಆ ರಕ್ತವನ್ನೂ ಕೂಡ ನನ್ನ ಭಕ್ತಿಗಾಗಿ ಸಹಿಸಿಕೊಂಡೆ. ಕೃಷ್ಣ, ನಿನ್ನಂಥ ಒಬ್ಬ ಅಪರಿಮಿತ ಭಕ್ತಿಯ ಒಂದು ಪರಾಕಾಷ್ಠೆಯ ದೇವರನ್ನ ನಾನು ಕಂಡಿಲ್ಲ. ಸ್ತುತಿ 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 ಭೀಷ್ಮಾಚಾರ್ಯರದ್ದು. ಕೃಷ್ಣ ಹೇಳ್ತಾನೆ, ನನಗೆ ನಿನ್ನಷ್ಟು ಪ್ರಿಯರಾದ ಭಕ್ತರಿಲ್ಲ, ಹಿರಿಯರಿಲ್ಲ ಅನ್ನುವಷ್ಟು ನಾನು ನಿನ್ನನ್ನು, ನಿನ್ನ ಭಕ್ತಿಯನ್ನು ಮೆಚ್ಚಿದ್ದೇನೆ. ಆ ನಿನ್ನ ಭಕ್ತಿಗಾಗಿಯೇ ನಾನು ಈಗ ಈ ಕ್ಷಣ ನಿನಗೆ ಕಾಣಿಸುತ್ತಿದ್ದೇನೆ. ನನಗೆ ನೀನು ಅತ್ಯಂತ ಪ್ರಿಯನು. ಜಗದ ಅತ್ಯಂತ ಶ್ರೇಷ್ಠ ಭಕ್ತ ಮಾತ್ರ ನೀನಲ್ಲ, ಜ್ಞಾನಧಾರೆಯ ಪರಂಪರೆಯನ್ನು ಹೊತ್ತ ಮಹಾ ಜ್ಞಾನಿ. ನನಗೆ ಅವನು ಹೇಳಿದ್ದಾನೆ, ನನಗೆ ಜ್ಞಾನಿ ಎಲ್ಲರಿಗಿಂತ ಪ್ರಿಯ ಅಂತ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಅದು ಇಲ್ಲಿ ಪ್ರೂವ್ ಆಗುತ್ತೆ. 4 ಜನ ಇದ್ದಾರೆ, ಆರ್ತಿಗಳು ಅಂದ್ರೆ ಆರ್ತರು, ಜಿಜ್ಞಾಸುಗಳು, ಅರ್ಥಾರ್ಥಿಗಳು ಮತ್ತು ಜ್ಞಾನಿಗಳು. ಈ 4 ಜನ ನನ್ನನ್ನು ಕರೀತಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆರ್ತರು ನಾವು ಮೊನ್ನೆ ದಿನ ನೋಡ್ತು, ಅದು ದ್ರೌಪದಿ ಅಂತ. ಜಿಜ್ಞಾಸುಗಳು ಅಂದ್ರೆ ಯಾರು ಭಗವಂತನನ್ನು ತಿಳಿಬೇಕು ಅಂತ ಹಸಿತಾರಲ್ಲ ಅವರೆಲ್ಲರೂ. ಅರ್ಥಾರ್ಥಿಗಳು ಅಂದ್ರೆ ಸಂಪತ್ತನ್ನು ಬೇಡುವವರು, ಅದಕ್ಕೆ ಧ್ರುವನನ್ನು ಉದಾಹರಣೆ ಕೊಡ್ತಾರೆ. ಜ್ಞಾನಿ ಅಂದಾಗ ಭೀಷ್ಮಾಚಾರ್ಯರನ್ನೇ ಕೊಡಬೇಕು. ಎಷ್ಟು ಜ್ಞಾನದ ಪರಾಕಾಷ್ಠೆ ಇದ್ರೂ ಕೂಡ ಭಗವದ್ ಭಕ್ತಿಯ ಮೇರೆ ಇಲ್ಲದ ಒಂದು ವ್ಯಕ್ತಿತ್ವ, ಆ ಪರಿ ಭಕ್ತಿ ಭೀಷ್ಮಾಚಾರ್ಯರಿಗೆ. ಜ್ಞಾನ ಮಾತ್ರ ಇದ್ರೆ ಉಪಯೋಗ ಇಲ್ಲ, ಅದರಲ್ಲಿ ಭಕ್ತಿಯ ಸಂಪೂರ್ಣ ಸಮರ್ಪಣೆ ಇದ್ರೆ ಮಾತ್ರ ಜ್ಞಾನ ಶುಭ್ರ. ಇಲ್ಲದ್ರೆ ಅಹಂಕಾರ ಕಾರಣ. ನಾನು ಪಂಡಿತ, ನಾನು ಜ್ಞಾನಿ ಅನ್ನೋ ಅಹಂಕಾರಕ್ಕೆ ಹೋಗುತ್ತೆ. ಇದು ಭೀಷ್ಮಾಚಾರ್ಯರು. ಅಂಥದೊಂದು ಸ್ಥಿತಿಯನ್ನ ನೀನು ತೋರಿದ್ದರಿಂದ ನನಗೆ ಜ್ಞಾನಿಗಳೆಂದರೆ ಅತ್ಯಂತ ಪ್ರಿಯವಾದ ವಿಷಯ. ಅದಕ್ಕೆ ನಾನು ನಿನಗೆ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಅದಕ್ಕಾಗಿಯೇ ನಾನು ಶಸ್ತ್ರಾಸ್ತ್ರಗಳನ್ನು ತೊಟ್ಟೆ, ನಿನ್ನನ್ನು ಸಲಹಿದೆ, ಎಲ್ಲವನ್ನ ಹೇಳಿ ಕಡೆಗೆ ಭೀಷ್ಮಾಚಾರ್ಯರ ಆ ಹೃದಯ ದರ್ಶನ ಭಾಗ ಮುಕ್ತಾಯ ಆದಾಗ ಕೃಷ್ಣ ಹೇಳ್ತಾನೆ ಸಾತ್ಯಕಿಗೆ, ಯುಧಿಷ್ಠಿರಾದಿಗಳಿಗೆ ಸಿದ್ಧರಾಗಲು ಹೇಳು. ಜ್ಞಾನಧಾರೆಯೊಂದು ನಶಿಸುತ್ತಿದೆ. ಜ್ಞಾನ ಸೂರ್ಯನೊಬ್ಬ ಅಸ್ತಂಗತನಾಗುತ್ತಿದ್ದಾನೆ. ಅಂಥ ಜ್ಞಾನ ಸೂರ್ಯ ಅಸ್ತಂಗತ ಆಗುವ ಮೊದಲು ಅವನ ಜ್ಞಾನವನ್ನು ನಾವು ಪಡೆಯಬೇಕು. ಇಲ್ಲದೇ ಇದ್ದರೆ ಪರಂಪರೆಯಲ್ಲಿ ಜ್ಞಾನ ಸೂರ್ಯನೊಬ್ಬ ಆಗಿ ಹೋದ ಎಂಬ ಚರಿತ್ರೆ ಮಾತ್ರ ಉಳಿಯುತ್ತದೆ. ಅದು ಮುಂದಿನ ಜನಾಂಗಕ್ಕೆ ದಾಟಿಸುವ ಕೆಲಸವಾಗಬೇಕು ಅಂತ ಹೇಳಿ ಯುಧಿಷ್ಠಿರಾದಿಗಳನ್ನ ಇಮಿಡಿಯೇಟ್ ಅವರ ಸಿಂಹಾಸನದ ರಾಜ್ಯಭಾರದ ಕೆಲಸಕ್ಕೆ ಮೊದಲು ಜ್ಞಾನಧಾರೆಯನ್ನು ಪಡೀಲಿ ಅಂತ ಸಾತ್ವಿಕೆಯ ಮುಖಾಂತರ ಹೇಳಿ, ತಾನು ದಾರುಕನ ಮುಖಾಂತರ ರಥ ಹೂಡಿಸಿಕೊಂಡು ತಾನು ನೇರವಾಗಿ ಆ ಕುರುಕ್ಷೇತ್ರದ ಭೀಷ್ಮಾಚಾರ್ಯರು ಇರುವ ಸ್ಥಳಕ್ಕೆ ಬರ್ತಾನೆ. ಪಾಂಡವಾದಿಗಳು ಕೂಡ ಆ ಕಡೆಯಿಂದ ಬರ್ತಾರೆ. ಯುಧಿಷ್ಠಿರ ತುಂಬಾ ಸಂತುಷ್ಟನಾಗಿ ಭೀಷ್ಮಾಚಾರ್ಯರನ್ನು ನೋಡಿ, ಕೃಷ್ಣ ನಮಗೆ ಏನು ಅನುಗ್ರಹ ಹೇಳು, ನೀನು ಯಾಕೆ ಇಲ್ಲಿಗೆ ಕರೆಸಿದ್ದಿ? ಆಗ ಮತ್ತೆ ಕೃಷ್ಣ ಹೇಳ್ತಾನೆ, ಈ ಭೀಷ್ಮಾಚಾರ್ಯರು ಈಗ ಹೊರಡುವ ಮೊದಲು, ಅವರ ಪ್ರಾಣ ನಿಷ್ಕ್ರಮಣಕ್ಕೆ ಪೂರ್ವದಲ್ಲಿ ಅವರ ಜೀವಧಾರೆಯಾಗಿರುವ ಜ್ಞಾನವನ್ನ ಅಷ್ಟೂ ಸಮಗ್ರವಾಗಿ ನಿಮ್ಮ ಮೇಲೆ ಅವರ ಅನುಗ್ರಹ ಮಾಡಲಿ. ಆ ಮೂಲಕ ನೀವು ಯಜ್ಞಕರ್ಮಗಳ ಎಲ್ಲ ವಿಧಿವಿಧಾನಗಳನ್ನು, ಆಶ್ರಮ ಧರ್ಮಗಳ ಸಕಲ ಸಂಗತಿಗಳನ್ನು, ಅಂದರೆ ಬ್ರಹ್ಮಚರ್ಯ ಸನ್ಯಾಸದವರೆಗಿನ ಆಶ್ರಮ ಧರ್ಮಗಳನ್ನು, ಪುರುಷಾರ್ಥಗಳನ್ನು, ಧರ್ಮಾರ್ಥ ಕಾಮ ಮೋಕ್ಷ ಇವೆಲ್ಲವುಗಳನ್ನು ತಿಳಿಯುವ ಹಾಗಾಗಲಿ. ಅದರ ಜೊತೆಗೆ ರಾಜನೀತಿಯೂ ನಿಮಗೆ ಬರಲಿ. ಈ 4ರ ಪಾಠವನ್ನ ಭೀಷ್ಮಾಚಾರ್ಯರು ನಿಮಗೆ ಮಾಡಲಿ ಎಂದು ನಾನಿಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳಿ ಭೀಷ್ಮಾಚಾರ್ಯರಿಗೆ ಕೃಷ್ಣ ಹೇಳ್ತಾನೆ, ಈ ನಿಮ್ಮ ಮಕ್ಕಳಿಗೆ ದಯವಿಟ್ಟು ನಿಮಗೆ ತಿಳಿದಿರುವ ಅಷ್ಟೂ ಜ್ಞಾನವನ್ನು ಉಪದೇಶಿಸಿ. ಪಾಪ ಭೀಷ್ಮಾಚಾರ್ಯರು ಹೇಳ್ತಾರೆ, ಆಗಲೇ 28 ದಿನಗಳಿಂದ ಆ ವೇದನೆಯಲ್ಲಿದ್ದಾರೆ. ಆ ಬಳಿಕ 30 ದಿನ ಉಪದೇಶ ಮಾಡ್ತಾರೆ ಭೀಷ್ಮಾಚಾರ್ಯರು. ಆ 28 ದಿನದ ವೇದನೆಯಲ್ಲಿ ಕೃಷ್ಣ ಹೇಳ್ತಾನೆ ಉಪದೇಶಿಸಿ ಅಂತ. ಭೀಷ್ಮಾಚಾರ್ಯರು ಹೇಳ್ತಾರೆ, ಕೃಷ್ಣ ನನಗೆ ಈಗ ಏನೂ ಗೊತ್ತಿಲ್ಲ. ಮೈ ತುಂಬ ವೇದನೆ, ಉರಿ, ನೋವು, ಹಸಿವು, ಬಾಯಾರಿಕೆಗಳು ಇಲ್ಲ ಅಥವಾ ಇದೆ, ಇದ್ದರೂ ಅದು ಬೇಡ. ಒಂದು ಕಡೆಯಿಂದ ದಿಕ್ಕುಗಳ ಅರಿವಿಲ್ಲ ಕೃಷ್ಣ. ಆಕಾಶ ಯಾವುದು, ಭೂಮಿ ಯಾವುದು ಗೊತ್ತಿಲ್ಲ. ನಾನೆಂಥ ವಿಹ್ವಲ ಸ್ಥಿತಿಯಲ್ಲಿ ಏನು ಉಪದೇಶಿಸಿ ಏನು, ನನ್ನಲ್ಲಿ ಏನೂ ಉಳಿದಿಲ್ಲ ಕೃಷ್ಣ ಅಂತ. ಕೃಷ್ಣ ಹೇಳ್ತಾನೆ, ಭೀಷ್ಮಾಚಾರ್ಯರೇ
ನೀವು ನನ್ನ ಭಕ್ತ. ನಾನು ನಿಮಗೊಂದು ವಿಶೇಷ ಅನುಗ್ರಹ ಈ ಕ್ಷಣದಿಂದ ಮಾಡುತ್ತಿದ್ದೇನೆ. ಇಂದಿನಿಂದ ನಿಮಗೆ ವೇದನೆ ಇಲ್ಲ, ಇಂದಿನಿಂದ ನಿಮಗೆ ಉರಿ ನೋವುಗಳಿಲ್ಲ, ಇಂದಿನಿಂದ ನಿಮಗೆ ಹಸಿವು ಬಾಯಾರಿಕೆಗಳಿಲ್ಲ. ನಿಮ್ಮ ಜ್ಞಾನ ಮಾತ್ರ ಓತಪ್ರೋತವಾಗಿ ಹರಿಯುವ ಹಾಗೆ ನನ್ನ ಅನುಗ್ರಹ ನೀವು ಆರಂಭಿಸಿ. ತಕ್ಷಣ ಭೀಷ್ಮಾಚಾರ್ಯರು ಹೇಳ್ತಾರೆ, ಓ ಕೃಷ್ಣ, ಏನು ಮಹಿಮೆ ನಿನ್ನದು. ನನ್ನ ದೇಹದ ಒಂದು ಒಂದು ನೋವು ವೇದನೆಗಳು ನನಗೆ ಗೊತ್ತಿಲ್ಲ. ಆಕಾಶ, ಭೂಮಿ, ಈ ನೆಲ ಪ್ರತಿಯೊಂದು ಈಗ ಅರಿವಿಗೆ ಬರುತ್ತಿದೆ. ಸಕಲ ದೇವತೆಗಳು ಕಾಣಿಸುತ್ತಿದ್ದಾರೆ. ಸರ್ವಜ್ಞಾನ ಪ್ರವಾಹ ಕೃಷ್ಣ, ಇದು ನಿನ್ನ ಅನುಗ್ರಹ. ನಿನ್ನ ಅನುಗ್ರಹವನ್ನು ನಿನ್ನ ಆದೇಶದಂತೆ ಈ ಪಾಂಡವಾದಿಗಳಿಗೆ ಅರ್ಪಿಸುತ್ತೇನೆ. ಹಾಗೆ ಭೀಷ್ಮಾಚಾರ್ಯರು ಸಕಲ ಜ್ಞಾನಧಾರೆಯನ್ನು, ನಾನು ಮತ್ತೆ ಮತ್ತೆ ಹೇಳ್ತೇನೆ, ಭೀಷ್ಮಾಚಾರ್ಯರ ಶಾಂತಿ ಪರ್ವ, ಅನುಶಾಸನ ಪರ್ವ, ಆ ಬಳಿಕ ಬರುವ ಅಶ್ವಮೇಧಿಕ ಪರ್ವದಲ್ಲಿ ಕೃಷ್ಣನೇ ಅನುಗೀತೆ ಹೇಳ್ತಾನೆ. ಆದರೆ ಆ ಅಷ್ಟು ಭಾಗವನ್ನು ಜೀವನದಲ್ಲಿ ಒಮ್ಮೆ ಓದಿದರೆ, ಕನ್ನಡ ಅನುವಾದ ಓದಿದ್ರು ಸಾಕು, ಬದುಕಿನಲ್ಲಿ ತಪ್ಪು ಮಾಡಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ. ಅದು ಏನು ಧರ್ಮಶಾಸ್ತ್ರ, ಯಾವುದು ತಪ್ಪು ಯಾವುದು ಸರಿ ವಿವೇಚನೆ ಇಲ್ಲದವರೆಲ್ಲ 10 ಸಾರಿ ಓದ್ಕೊಂಡು ಹೋಗಬೇಕು, 10 ಸಾರಿ ಕೇಳಬೇಕು. ನೋಡಿ, ನಮ್ಮ ಭಾರತೀಯ ಪರಂಪರೆ ರಾಮಚಂದ್ರನಿಗೆ ಮೊದಲು ವಿಶ್ವಾಮಿತ್ರರ ಮುಖಾಂತರ ಉಪದೇಶ ಮತ್ತು ಮಾರ್ಗದರ್ಶನ ಮಾಡಿಸಿ, ಆ ಬಳಿಕ 14 ವರ್ಷ ವನವಾಸ ಮಾಡಿಸಿ ಸಿಂಹಾಸನ ಕೊಡ್ತು. ನೀವು ಪಾಂಡವರ ವಿಷಯಕ್ಕೆ ಬಂದರೆ 13 ವರ್ಷ ವನವಾಸ. ದಯವಿಟ್ಟು ವನವಾಸವನ್ನು ಕೂಡ ಹಾಗೆ ಅಕ್ಷರ ಓದಬೇಕು. ಎಷ್ಟು ಋಷಿ ಮುನಿಗಳು ಸಿಕ್ಕೋದು, ಎಷ್ಟು ಪಾಠ. ಆ 13 ವರ್ಷದ ವನವಾಸ ಅಥವಾ 1 ವರ್ಷದ ಅಜ್ಞಾತವಾಸ ಸೇರಿಸಿಕೊಂಡು 13 ವರ್ಷ ಅವರು ಪಡೆದ ಅನೇಕ ಋಷಿಮುನಿಗಳ ಜ್ಞಾನಧಾರೆ, ಆ ವನವಾಸ ಪ್ಲಸ್ ಸಿಂಹಾಸನಕ್ಕೆ ಕೂತ್ಕೂಡಲೇ ಸಿಂಹಾಸನ ಅಲ್ಲ, ಮೊದಲು ಜ್ಞಾನ ಪಡೆದು ಸಿಂಹಾಸನ ಅನ್ನುವ ಕೃಷ್ಣನ ಆದೇಶ. ನಮ್ಮ ಎಲ್ಲ ರಾಜಕಾರಣಿಗಳನ್ನು 12 ವರ್ಷ ವನವಾಸ ಕಳಿಸಿ ಕೂಡಿಸ್ಬೇಕು. ಸುಮ್ಮನೆ ಕೂಡಿಸಿದ್ದಕ್ಕೆ ಇವರು ಹೀಗಾಗಿರೋದು. ಪ್ರತಿ ಒಬ್ಬರಿಗೂ 12 ವರ್ಷ ವನವಾಸ ಮಾಡಿ ಬನ್ನಿ, 1 ವರ್ಷ ಕೃಷ್ಣ ಧ್ಯಾನವೋ, ನಿಮಗೆ ಯಾವ ದೇವಭಕ್ತಿಯೋ ಅದನ್ನು ಧ್ಯಾನಿಸಿ, ಆ 1 ವರ್ಷ ಯಾವ ಶಾಂತಿ ಪರ್ವದ ಧರ್ಮಶಾಸ್ತ್ರ ಇದೆ ಅಥವಾ ಜ್ಞಾನ ಪರಂಪರೆ ಇದೆ ಅದನ್ನು ತಿಳ್ಕೊಂಡ ಮೇಲೆ ಅಂಥವರಿಗೆ ಮಾತ್ರ ರಾಜಕೀಯದಲ್ಲಿ ರಾಜ್ಯ ಆಳುವ ಹಕ್ಕುಗಳನ್ನು ಕೊಡಬೇಕು. ನಾವು ಅಷ್ಟರ ಮೊದಲು ನಾವು ಓದಿರಬೇಕು. ನಾವು ಓದೋದಕ್ಕೆ ಓದದವರನ್ನು ಕೂಡಿಸ್ತೀವಿ, ತಿಳಿಯದವರನ್ನು ದೊರೆ ಅಂತೀವಿ. ತಿಳಿಯದವನು ಹೇಗೆ ನಡೆಸಿದ್ರು ಆಗಲಿ ನಮ್ಮ ದೇಶ ಚೆನ್ನಾಗಿರುತ್ತೆ ಅಥವಾ ನಮ್ಮ ರಾಜ್ಯ ಹೀಗೆ ಬೆಳೆಯಲಿ ಅಂತ ಭಾವಿಸ್ತೇವೆ. ಯಾವ ಮುಟ್ಟಾಳುತನ. ನಾವು ಸರಿ ಇಲ್ಲ. ಅದಕ್ಕೆ ಪ್ರಜಾಪ್ರಭುತ್ವ ಖಂಡಿತ ಮಾದರಿ ಅಲ್ಲ. KS ನಾರಾಯಣಾಚಾರ್ಯ ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತಾರೆ, ಒಬ್ಬ ಕುಡುಕ ಪ್ರಜ್ಞೆ ತಪ್ಪಿ ಹಾಕುವ ಓಟು, ಪ್ರಜ್ಞಾಪೂರ್ವಕವಾಗಿ ಎಲ್ಲವನ್ನೂ ತಿಳಿದು ಹಾಕುವ ಜ್ಞಾನಿಯ ಓಟು ಎರಡೂ ಒಂದೇ ಆಯ್ತಲ್ಲ ನಮ್ಮ ದೇಶದಲ್ಲಿ ಅಂತ. ಎಂಥ ದುಃಖದ ವಿಷಯ. ಇನ್ನೂ ಸ್ವಲ್ಪ ನೋಡಿ, ನಾನು ಹೇಳುವುದು ಕಹಿ ಆಗ್ಬೋದು, ಕೆಲವರಿಗೆ ಇಷ್ಟವಾಗ್ಲಿಕ್ಕಿಲ್ಲ. ಆದರೆ ಎಲ್ಲೆಲ್ಲ ದೊರೆತನದ ಆಳ್ವಿಕೆ ಉಂಟು ಆ ದೇಶಗಳು ಚೆನ್ನಾಗಿವೆ. ಭೂತಾನ್ ಅತ್ಯಂತ ಶಾಂತಿಯುತ ದೇಶ, ಅಲ್ಲಿ ದೊರೆತನವಿರುವುದು, ಪ್ರಜಾಪ್ರಭುತ್ವ ಅಲ್ಲ. ನೇಪಾಳ ಕಳಕೊಂಡಿತು ದೊರೆತನವನ್ನು. ಈಗ ಅವಸ್ಥೆ ನೋಡಿ, ಕಮ್ಯುನಿಸ್ಟೇವರು ಬಂದು ಏನೇನು ಮಾಡಿದ್ರು. ಪ್ರಜಾಪ್ರಭುತ್ವ ಅನ್ನುವುದು ಎಷ್ಟು ಮೋಸ ಮಾಡ್ತಿದೆ ನಮಗೆ ಪಾಠ. ಒಂದು ದೃಷ್ಟಿಯಿಂದ ಮಸ್ಕತ್ ನೋಡಿ, 50 ವರ್ಷದಲ್ಲಿ ಒಬ್ಬ ದೊರೆ ಬೆಳೆಸಿದ ಪರಿ ನೋಡಕ್ಕಾದ್ರೂ ಮಸ್ಕತ್ತಿಗೆ ಹೋಗಿ ಬನ್ನಿ. ದೊರೆಯ ಆಳ್ವಿಕೆ ನಿಮಗೆ ಅದೊಂದು ಮುಸಲ್ಮಾನರ ದೇಶ ಅಂತ ಅನ್ಸಲ್ಲ. ನೀವು ಭಾರತದಲ್ಲಾದ್ರೂ ಇವತ್ತು ಒಂದು ವಾತಾವರಣಕ್ಕೆ ಬಂದಿದ್ದೀವಿ ನಾವು, ಅವರಿದ್ರೆ ಏನಾಗ್ತದೇನೋ ಅನ್ನೋ ಭಯ ಭಯ ಭಯ. ಇದೊಂದು 20 ವರ್ಷದ ದೊಡ್ಡ ದುರಂತ, ದೊಡ್ಡ ಕಂದಕ ನಿರ್ಮಾಣ ಆಗಿದೆ. ನಮಗೆ ಎಂಡ್ ಪಾಯಿಂಟೇ ಹೇಳಲಿಲ್ಲ. ಬಹಳ ಬಹಳ ದುಃಖದ ವಿಷಯ. ಕಂದಕ ನಿರ್ಮಾಣ ಯಾರು ಮಾಡ್ಬೋದು ಸ್ವಾಮಿ? ಅವ್ರು ಸರಿ ಇಲ್ಲ, ಅವ್ರ ಜೊತೆಗೆ ಬೆರಿಬೇಡಿ, ಅವ್ರು ನಮ್ಮ ಅನ್ಕೊಳ್ತಾರೆ, ಅವ್ರು ನಮ್ಗೆ ಹಾಗೆ, ಅವರನ್ನು ದ್ವೇಷಿಸಿ ಅಂತ ಪರಸ್ಪರ ಹೇಳಲಾಗಿದೆ. ಸ್ವಾಮಿ ಎಂಡ್ ಪಾಯಿಂಟ್ ಇಲ್ಲ. ನಾಳೆ ಒಂದು ದೊರೆ ಈಗ ಅವನು ನೋಡ್ತಿದ್ದವನು ಇಲ್ಲವಾದ್ರೆ ಬೀದಿಯಲ್ಲಿ ಬಿದ್ದು ಜಗಳವಾಗಿ ಸಾಯುವ ಸ್ಥಿತಿ ಇದೆ. ಎಂಡ್ ಪಾಯಿಂಟ್ ಕೊಡಬೇಕು ದೊರೆ, ಅವನು ಯಾವನೇ ಇರಲಿ. ನಾನು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ಹೇಳೋದು, ನೀನು ಕಂದಕ ನಿರ್ಮಾಣ ಮಾಡುವುದು ನಿನ್ನ ಕೆಲಸವಲ್ಲ.
ಕಂದಕ ನಿರ್ಮಾಣ ಮಾಡಿದ್ದಿಂತಾದ್ರೆ ಸತ್ಯವನ್ನೇ ಹೇಳಿ ಮಾಡಿದ್ದಿಂತ ಇಟ್ಕೊಳ್ಳೋಣ. ಇದು ಒಂದೇನೋ ತೊಂದರೆ ಇದೆ, ಅವರು ನಮ್ಮ ಜೊತೆಗೆ ಸರಿ ಇಲ್ಲ ಅಂತ ಹೇಳಿದಿಂತ ಇಟ್ಕೊಳ್ಳೋಣ. ವಾಟ್ ಈಸ್ ದ ಎಂಡ್ ಪಾಯಿಂಟ್? ದೊರೆ ಮಾಡಬೇಕು. ಯಾಕೆ ಕಾಮನ್ ಲಾ ತರಲಿಲ್ಲ? ಯಾಕೆ ಭಾರತ ಅಂತ ಘೋಷಿಸಲಿಲ್ಲ? ಪ್ರಶ್ನೆಗಳನ್ನು ನಾವು ದೊರೆಗಳಿಗೆ ಕೇಳಬೇಕು. ಕಾಮನ್ ಲಾ ಒಂದು ಪರಿಹಾರ ಆಗ್ತಿತ್ತು, ಯಾಕೆ ಮಾಡಲಿಲ್ಲ ಇಷ್ಟು ವರ್ಷ? ಯುಧಿಷ್ಠಿರಾದಿಗಳಿಗೆ ಸಮಗ್ರ ಜ್ಞಾನ ಆಗ್ಬೇಕು ಅಂತ ಕೃಷ್ಣ ಭಾವಿಸುವಾಗ ಈ ತರದ ಅತಂತ್ರ ಸ್ಥಿತಿ ಪ್ರಜೆಗಳಿಗೆ ಕೊಡ್ಲಿಕ್ಕಿಲ್ಲ, ಅದನ್ನು ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ನಾನು ಹೇಳೋದು, ಒಬ್ಬ ಮಸ್ಕತ್ ದೇಶದ ದೊರೆ, ಅಲ್ಲಿ ಯಾರೂ ಹಿಜಾಬ್ ಹಾಕುವುದಿಲ್ಲ, ಯಾರಿಗೂ ಕೂಡ ವಸ್ತ್ರ ವೇಷಭೂಷಣಗಳ ಕಡ್ಡಾಯ ನಿಯಮಗಳಿಲ್ಲ, ಪರಸ್ಪರ ಎಷ್ಟು ಚೆನ್ನಾಗಿದ್ದಾರೆ. ನಾನು ನೋಡಿ ಬಂದೆ. 2 ತಿಂಗಳಿಗೆ ಅಂತ ಒಬ್ಬರು ಅರ್ಚಕರು ಹೋಗಿದ್ರು ಅಲ್ಲಿ ಶಿವನ ದೇವಸ್ಥಾನಕ್ಕೆ, ಶಂಕರನಾರಾಯಣ ಅಡಿಗುರು ಅಂತ ಕುಂದಾಪುರ ಕಡೆಯವರು. ಅವ್ರು ನನಗೆ ಹೇಳಿದ್ರು 2 ತಿಂಗಳು ಇರುವುದು ಅಂತ ಬಂದದ್ದು, ಈಗ 26 ವರ್ಷ ಆಯ್ತು ಅಂತ. 2 ವರ್ಷ ಇರುವುದು ಅಂತ ಹೋದದ್ದು ಅಂತ ನಮ್ಮ ಸ್ನೇಹಿತರು, ಒಬ್ಬ ಅಪ್ಪನ ಭಕ್ತರು, ಅವ್ರು ನನ್ನಲ್ಲಿ ಕರೆದವರು. ನಾನು 2 ವರ್ಷ ಇರುವುದು ಅಂತ ಬಂದದ್ದು, ಈಗ ನನ್ನ ಇಲ್ಲಿ ಅಷ್ಟೇ 22 ವರ್ಷ ಆಯ್ತು. ಇನ್ನೊಬ್ರು ಶಶಿಧರ್ ಶೆಟ್ಟಿ ಅಂತ, ಅವರು 22 ವರ್ಷಕ್ಕೆ ಅಂತ ಹೋದ್ರು, 2 ತಿಂಗಳಿಗೆ ಅಂತ ಏನೋ ಹೋದ್ರಂತೆ. ಈಗ 45 ವರ್ಷಗಳ ಹಿಂದೆ, ಈಗ 46ನೇ ವರ್ಷ ಮಸ್ಕತ್ನಲ್ಲಿದ್ದಾರೆ. ಸ್ವಾಮಿ, ಜನ ಚೆನ್ನಾಗಿರ್ತಾರೆ, ನಾವು ನಮ್ಮಷ್ಟಕ್ಕೆ ಬಿಟ್ರೆ ಚೆನ್ನಾಗಿದ್ದೇವೆ, ನಮ್ಮನ್ನು ಹಾಳು ಮಾಡಲಾಗ್ತದೆ. ರಾಜಕಾರಣಿಗಳು ಒಡೆಯುವ ಕೆಲಸ ಮಾಡೋ ಬದಲು ಕೂಡಿಸೋ ಕೆಲಸ ಮಾಡಬೇಕು. ಈ ದೇಶ ಮಾತ್ರ ಅಲ್ಲ, ಜನಾಂಗೀಯ ದ್ವೇಷ ಈ ದೇಶದಲ್ಲಿ ಮಾತ್ರ ಇಲ್ಲ. ಅದನ್ನು ನಾನು ಉದ್ದೇಶಪೂರ್ವಕವಾಗಿ ನಮ್ಮ ದೇಶವನ್ನು ಹೇಳ್ತೇನೆ ಅಂತ ಭಾವಿಸಬೇಡಿ. ಏನ್ ಮಾಡ್ತಿದೆ ಸೂಪರ್ ಪವರ್? ಒಳ್ಳಿಗೊಂದು ಕಾನೂನು ತರಕ್ ಬರಲ್ವಾ? ಯಾರು ಜನಾಂಗೀಯ ದ್ವೇಷ, ಜನಾಂಗೀಯ ಹತ್ಯೆ ಮಾಡ್ತಾರೆ ಅವರಿಗೆ ಇಂಥ ಶಿಕ್ಷೆ ಅಂತ ಯಾಕೆ ಮಾಡಲ್ಲ? ಎಲ್ಲರಿಗೂ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕಿದೆ, ತಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳಿಕ್ಕೆ. ನಾನು ಹೇಳಿದ್ನಲ್ಲ, ಇಂದ್ರನಿಗೆ ತಕ್ಷಕ ಬೇಕು ಅಂತ, ಆ ಥರದ ಕಾಂಪ್ರಮೈಸ್ ಇದೆ. ಹಾಗಾಗಿ ಟೆರರಿಸ್ಟ್ಗಳನ್ನು ಬಿಟ್ಟು ಟೆರರಿಸ್ಟ್ಗಳ ಮುಖಾಂತರ ಕೆಲಸ ಮಾಡುವ ಒಂದು ಜಗತ್ತೇ ಇದೆ ನಮಗೆ ಗೊತ್ತಿಲ್ಲದೆ. ಇಂಥ ಎಲ್ಲ ದೋಷಗಳನ್ನು ನೋಡುವಾಗ ಕೃಷ್ಣ ನಮಗೆ ಅನಿವಾರ್ಯ, ಕೃಷ್ಣ ಪಾಠ ಅನಿವಾರ್ಯ, ಭೀಷ್ಮಾಚಾರ್ಯರ ಜ್ಞಾನ ಅನಿವಾರ್ಯ. ಇಂಥ ಭೀಷ್ಮ ಏಕಾದಶಿಯ ದಿನ ಅಂಥ ಭೀಷ್ಮಾಚಾರ್ಯರ ಮುಖೋದ್ಗತವಾಗಿ ಬಂದ ಆ ಅಷ್ಟು ಜ್ಞಾನ ಪರಂಪರೆಯ ಮಹಾಪ್ರಸಾದವನ್ನು ಪಾಂಡವಾದಿಗಳು ಪಡೆಯುವಾಗ ಒಂದು ಅಪೂರ್ವ ಘಟನೆ ಕೃಷ್ಣನ ಕುರಿತು ಇದೆ. ಅದನ್ನು ನಾಳೆ ನೋಡೋಣ. ನಮಸ್ಕಾರ.